ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೋಡಿ, ಇವತ್ತು ನಾನು ಸ್ವಲ್ಪ ಎದ್ದಾಳೋದು ಲೇಟ್ ಆಯಿತು. ಸೂರ್ಯ ನನಗಿನ ಆಲ್ರೆಡಿ 1 ಅವರ್ ಬೇಗನೆ ಎದ್ದು ಬಂದು ಈ ಪ್ರಕೃತಿಗೆ ಬೆಳಕು ಕೊಡೋಕ್ಕೆ ರೆಡಿಯಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ವೆದರ್. ನಾನೀಗ ಸದ್ಯಕ್ಕೆ ನಮ್ಮ ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಸ್ವಲ್ಪ ಮಾತಾಡ್ತೀನಿ, ಓಕೆನಾ? ನೋಡಿ ಇಲ್ಲಿ ಕಾಣ್ತಿದೆಯಲ್ಲ ಅಡಿಕೆ ಗಿಡ, ಇದು ನಮ್ಮ ಚಿಕ್ಕಪ್ಪರದು. ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪಾಜಿಯ ಸ್ವಂತ ತಮ್ಮ. ಅವರು ಈಗ ಹೈಸ್ಕೂಲ್ ಮಾಸ್ಟ್ರು. ಅದ್ರ ಜೊತೆಗೆ ಕೃಷಿನೂ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇದು ನಮ್ಮ ಚಿಕ್ಕಪ್ಪರದು ಅಡಿಕೆ. ಇಲ್ಲಿ ನೋಡಿ, ನಮ್ಮ ಚಿಕ್ಕಪ್ಪರ ಅಡಿಕೆ ಹೊಡಿಕೆ ನಾನಿಲ್ಲಿ ಬೋರ್ ಕೊರೆಸಿ ಇಲ್ಲಿಂದ ಪೈಪ ನಮ್ಮ ಜಮೀನಿಗೆ ನಾವು ಉಣಿಸ್ಕೊಂಡಿದ್ದೀವಿ. ಅಲ್ಲಿ ಅವಾಗೆಲ್ಲ ದಾಳಿಂಬೆ ಹಾಕಿದ್ದೆ, ಅದೆಲ್ಲ ಅಲ್ಲಿ ಹೊಲಕ್ಕೆ ಹೋದಾಗ ಹೇಳೋಣ ಬಿಡಿ. ಇದು ಸದ್ಯಕ್ಕೆ ನಮ್ಮ ಚಿಕ್ಕಪ್ಪರದು ಅಡಿಕೆ. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಎದ್ದು ಎಲ್ಲ ವಾಕೆಲ್ಲ ಹೋಗಿ ಬಂದು ಈಗ ಈ ಲೈಟ್ ಕಂಬ ತುಂಬಾನ ಅಂತ ನಮ್ಮ ಡ್ರೈವರ್ನ ಕರ್ಕೊಂಡು ಬಂದೆ. ಆ ಲೈಟ್ ಕಂಬನ, ಮೋಟ್ ಲೈಟ್ ಕಂಬನ ನಾನು ಎಲ್ಲೋ ದುಡ್ಡು ಕೊಟ್ಟು ತಗೊಂಬಂದಿದ್ದೆ. ಬಟ್ ಈಗ ಅದು ಟಾಟಾ AC ಮೇಕೆ ಎತ್ತಕ್ಕಾಗ್ತಾಯಿಲ್ಲ. ಎತ್ತಿದ್ರೂ ಕೂಡ ಇವನು ನೋಡಿದ್ರೆ ಟಾಟಾ AC ರೋಲ್ ಹೊಡೆಯುತ್ತೆ ಅಂತ ಹೇಳ್ತವನೆ. ಈಗ ಅದಕ್ಕೆ ನಾವೀಗ JCB ವಿತ್ ಟ್ಯಾಕ್ಟ್ರಿನ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಳಗ್ಗಿಂದ ಫ್ರೀ ಆಗಿರಲಿಲ್ಲ, ಏನೇನೋ ಕೆಲಸ ಇದ್ದು. ಇವಾಗ ಎದ್ದು ನಮ್ಮ ದನಗಳ್ನ, ನಮ್ಮ ಗೋಮಾತೆಗಳ್ನ ಮನೆಗೆ ಕರ್ಕೊಂಡೋಗಿ ಮನೆ ಹತ್ರ ಕಟ್ಟಿ ಸ್ವಲ್ಪ ಹೊರಗಿನ ವಾತಾವರಣಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಗೋಮಾತೆಗಳ್ನೆಲ್ಲ ಮನೆ ಹತ್ರ ಕಟ್ಟಿ ಬಂದು ಇವಾಗ ಗೋಮಾತೆ ಇಟ್ಟಿರ್ತಕ್ಕಂಥ ಸಗಣಿಯನ್ನು ಹಾಕಬೇಕು, ಸಗಣಿಯನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಇದು ನಮ್ಮ ದನಗೊಂತಿ. ನಮ್ಮ ಕಡೆ ಭಾಷೆಯಲ್ಲಿ ಇದನ್ನು ದನಗೊಂತಿ ಅಂತಾರೆ, ಕೊಟ್ಟಿಗೆ ಅಂತಾರೆ. ಆಡು ಭಾಷೆಯಲ್ಲಿ ದನಗೊಂತಿ ಅಂತ ಹೇಳ್ತಾರೆ. ನೋಡಿ, ಇದು ಹುಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಇದೆ ಹುಲ್ಲು ಮಟ್ಟೆ ಇಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಏನಪ್ಪ ವಿಚಾರ ಅಂದರೆ, ನಾನು ಥರ್ಡ್ ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡಲ್ಲಿ ಇದೇ ಮನೇಲಿ ವಾಸ ಇದ್ದಿದ್ದು. ಈಗ ಬೇರೆ ಮನೆ ಕಟ್ಕೊಂಡು ಅಲ್ಲಿ ಹೋಗಿದ್ದೀವಿ. ಈ ಮನೇನ ನಾವೀಗ ದನ ಕಟ್ಟೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಾನಿವಾಗ ಸಗಣಿ ಹಾಕ್ಬೇಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್, ಒಂದು 30 ಫ್ರೆಶ್ ಗೊಬ್ಬರನ ತುಂಬಿದ್ದೀನಿ. ನೋಡಿ, ಇದೆಲ್ಲ ಇದು ಕಸ ಇದೆ. ಕಸನೆಲ್ಲ ಈಗ ನೀಟ್ ಮಾಡಬೇಕು. ನೀಟ್ ಮಾಡಿಬಿಟ್ಟು ಇನ್ನೊಂದು 30 ಆಗ್ತದೆ, ಅದನ್ನು ತಗೊಂಡೋಗಿ ತಿಪ್ಪೆ ಅಂತ ಮಾಡಿದ್ವಿ. ಆ ತಿಪ್ಪೆ ನಾನು ನಿಮಗೆ ತೋರಿಸ್ತೀನಿ. ಈಗ ಕಸ ಕ್ಲೀನ್ ಮಾಡಿ ಇದನ್ನು ಒಂದು 30 ತಿಪ್ಪೆಗೆ ಹಾಕ್ಬರ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ನೀಟ್ ಮಾಡಿ ಗೊಂತಿನ ನಮ್ಮ ಹಸುಗಳಿಗೆ ನೀರೆಲ್ಲ ಹಿಡಿದಿಟ್ಟಿದ್ದೀನಿ. ನೀರೆಲ್ಲ ಇರ್ತೀನಿ. ನೋಡಿ, ಇದು ಕಸ, ಇದನ್ನು ಬಚ್ಚಾಕ್ಬೇಕು. ಈಗ ಇದಾದ ನಂತರ ಆ ಸಗಣಿ ಎಲ್ಲ ಬಚ್ಚಾಕ್ಬಿಟ್ಟು, ಈ ಕಸ ಎಲ್ಲ ಬಚ್ಚಾಕ್ಬಿಟ್ಟು, ಇಲ್ಲಿರ್ತಕ್ಕಂಥ
ಮೇವನ್ನು ಹಾಕಿ ಆ್ಯಂಡ್ ದೆನ್ ಆಫ್ಟರ್ 11 o'clock ದನಗಳನ್ನ ನಮ್ಮ ಹಸುಗಳನ್ನ ಇಲ್ಲಿಗೆ ಕಟ್ಟಬೇಕು. ಡೈಲಿ ಕಟ್ತಾ ಇರಲಿಲ್ಲ, ಬಟ್ ಏನಂದರೆ ಇವತ್ತು ನಮ್ಮ ಅಪ್ಪಾಜಿ ಊರಲ್ಲಿ ಇಲ್ದಿರೋ ಕಾರಣ, ನಾನು ಬೇರೆ ಕೆಲಸಕ್ಕೆ ಹೋಗ್ತಿರೋ ಕಾರಣ ಇವತ್ತು ನಾನು ಆ ಕೆಲಸ ಮಾಡಿಕೊಂಡೆ ನನ್ನ ಕೆಲಸ ನಾನು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ತಿಪ್ಪೆಗೆ ಹಾಕ್ತೀನಿ. ತಿಪ್ಪೆನ ನಿಮಗೆ ಹೆಂಗಿದೆ ಅಂತ ನಾನು ನೆಕ್ಸ್ಟು ತೋರಿಸ್ತೀನಿ. ಈಗ ಸಗಣಿನ ನಾನು ತಿಪ್ಪೆ ಹತ್ರ ತಗೊಂಡೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ತೊಗೊಂಬಂದಿದ್ದ ನಾನು ಸಗಣಿನ ಇಲ್ಲಿ ಹಾಕಿದ್ದೀನಿ. ಇದು ನಮ್ಮ ತಿಪ್ಪೆ. ಬೆಳಗ್ಗೆ ಅದೇ ಲೈಟ್ ಕಂಬ ಉಣ್ಬೇಕು ಅಂತ, ಲೈಟ್ ಕಂಬ ಹೇರಬೇಕು ಅಂತ ಬಂದಿದ್ವಲ್ಲ, ಅದನ್ನು ಆಗಲಿಲ್ಲ ಅಂತ ಬಿಟ್ಟೋದಲ್ಲ, ಇದು ಲೈಟ್ ಕಂಬ, ಅದ್ರ ಹತ್ರನೇ ಇಲ್ಲಿ ತಿಪ್ಪೆ ಇರ್ತಕ್ಕಂಥದ್ದು. ಇದು ನಮ್ಮ ಮುತ್ತಾತ, ನಮ್ಮ ದೇವ್ರ ಮನುಷ್ಯ ಜೋಗಪ್ಪ ಅಂತ ಅವ್ರದ್ದು ಗುಡ್ಡೆ. ಇದು ಅವ್ರದ್ದು ಗುಡ್ಡೆನ ಇಲ್ಲಿ ಪೂಜೆನೇ ಮಾಡ್ತಾರೆ. ಇದು ನಾನು ಅದೇ ಅಮೌಂಟ್ ಕೊಟ್ಟು ತಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಲೈಟ್ ಕಂಬ. ನೋಡಿ ಇದು, ನೋಡಿ ಇಲ್ಲಿರ್ತಕ್ಕಂಥದ್ದು ಇದು ನಮ್ಮ ಕಣ ಅಂದರೆ ಹುಲ್ಲೆಲ್ಲ ಹಾಕಿ ಹೊಡಿತಾರಲ್ಲ, ಟ್ಯಾಕ್ಟ್ರಲ್ಲೆಲ್ಲ ಹೊಡ್ಕೊತೀವಲ್ಲ ಅದು ಈಗ. ಬಟ್ ಈಗ ಮಿಷಿನ್ ಬಂದಿರೋದ್ರಿಂದ ಈ ಕಣಕ್ಕೆ ಕೆಲಸ ಇಲ್ದಂಗೆ ಆಗಿದೆ ಈ ಕಣಕ್ಕೆ. ಸರಿ ಫ್ರೆಂಡ್ಸ್, ನಮ್ಮ ಹಿತ್ತಲು ತೋರಿಸ್ತೀನಿ ತಡ್ರಿ, ಹಂಗೆ ಇದೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಹುಲ್ ಬವಣೆ. ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಟ್ಟು ಸೀದಾ ನಮ್ಮ ದನಗಳಿಗೆ ಹಾಕ್ತಕ್ಕಂಥದ್ದು. ಈಗ ನಮ್ಮ ಅಪ್ಪಾಜಿ ಇಲ್ಲಿರೋದ್ರಿಂದ ನೆನ್ನೆ ಎಲ್ಲ ಹೋಗೈತೆ ಅಂತ ನೆನ್ನೆನೇ ಎಲ್ಲ ಹುಲ್ಲೆಲ್ಲ ನಮ್ಮ ದನವಂತಿ ಒಳಗೆ ಸ್ಟಾಕ್ ಮಾಡಿ ಇಟ್ಟೋಗಿದೆ. ಇದು ನಮ್ಮ ಹುಲ್ಗೊಂತಿ ಅಂತೀನಿ, ಹಿತ್ಲು ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಈ ಕಸ ಅಂತ ಹೇಳಿದ್ನಲ್ಲ, ಈ ಕಸ ತುಂಬಿ ಈ ತಟ್ಟಿಗೆ ಹಾಕಿ ಮತ್ತು ಅದೇ ತಿಪ್ಪೆಗೆ ನಾನಿವಾಗ ಹಾಕಬೇಕು. ಅದಕ್ಕೂ ಫಸ್ಟು ಆ ಹುಲ್ಲು ನಮ್ಮ ಅಪ್ಪಾಜಿ 2 ದಿನ ಮುಂಚೆನೇ ತಂದಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಈ ಹುಲ್ಲು ಇಲ್ಲಿ ಲಾಟಾಕಿದೆ ನೋಡಿ, ಇಲ್ಲಿ ಲಾಟಾಕಿದೆ. ಈ ಹುಲ್ಲನ್ನು ನಾನು ಆ ಕಸ ತುಂಬಕ್ಕೂ ಫಸ್ಟು ಹಾಕಬೇಕು. ಆ್ಯಂಡ್ ದೆನ್ ಆಫ್ಟರ್ ದಟ್ ಆ ಕಸ ತಗೊಂಡೋಗಿ ಅಲ್ಲಿಗೆ ಹಾಕಿದೆ. ಈ ಸಗಣಿ ಕೆಲಸ, ದನಿನ ಕೆಲಸ ಮುಗಿಯುತ್ತೆ. ಆಮೇಲೆ 11 ಗಂಟೆ 11:30ಗೆ ದನಗಳನ್ನ ಇಲ್ಲಿ ಮತ್ತೆ ವಾಪಸ್ ಕಟ್ಟಬೇಕು. ಇವತ್ತು ಮಾತ್ರ, ಯಾಕಂದರೆ ಇವತ್ತು ಅಪ್ಪಾಜಿ ಇಲ್ವಲ್ಲ, ಅದಕ್ಕೆ. ಇಲ್ಲ ಅಂದರೆ ತೋಟಕ್ಕೆ ಹೊಡ್ಕೊಂಡು ಹೋಗೋದು. ಇದೆಲ್ಲ ನೀಟ್ ಮಾಡಿಸ್ಬೇಕು. ಮಣ್ಣು ಸಿಗ್ತಾಯಿಲ್ಲ, ನೀಟ್ ಮಾಡಿಸೋಕ್ಕೆ ಮಣ್ಣು ಸಿಗ್ತಾಯಿಲ್ಲ. ನೋಡಿರಿ, ಇಲ್ಲಿ ಲಾಸ್ಟ್ ಟೈಮ್ ಮಳೆ ಬಿದ್ದಾಗ ಈ ಕಡೆ ಮೂಲೆ ಬಿದ್ದಿತ್ತು, ಅದನ್ನ ರೆಡಿ ಮಾಡಿಸಿದ್ದೀನಿ ಸದ್ಯದ ಮಟ್ಟಿಗೆ. ಈಗೇನು ಕೆಲಸ, ಈಗ ಫಸ್ಟು ಹುಲ್ಲು ಹಾಕ್ಬಿಟ್ಟು ಆ್ಯಂಡ್ ದೆನ್ ಕಸನ ನಾನು ತುಂಬಿ ತಿಪ್ಪೆಗೆ ಹಾಕಬೇಕು. ಫ್ರೆಂಡ್ಸ್, ಹುಲ್ಲೆಲ್ಲ ಹಾಕಿ ಆಯಿತು. ಇವಾಗ ನನ್ನೊಂದು ಬ್ಲೂಟೂತ್ ಒಂದು ಬಾಕ್ಸ್ ಕಳೆದೋಗಿತ್ತು. ನಮ್ಮ ಅಪ್ಪಾಜಿ ಇಲ್ಲೆಲ್ಲರೂ ಇಟ್ಟಿದ್ದೇನೆ ಅಂತ ಹುಡ್ಕೋಣ ಅಂತ ಬಂದರೆ ನೋಡಿ, ನಮ್ಮ ಅಪ್ಪಾಜಿ ಅಮ್ಮಂದು ಮದುವೆ ಆಲ್ಬಮ್ ಬಿಟ್ಟೈತೆ. ಮದುವೆ ಆಲ್ಬಮ್ ಇಲ್ಲಿ ಇದಲ್ಲ, ಇವರೇ ನಮ್ಮ ಅಪ್ಪಾಜಿಯವರ ನಮ್ಮ ಅಜ್ಜಿ ದೊಡ್ಡಜ್ಜಿ. ಇದು ನಮ್ಮ ಅಪ್ಪಾಜಿ ಫೋಟೋಸ್ನ ಆಲ್ಬಮ್ ಸಿಕ್ತು. ಬ್ಲೂಟೂತ್ ವಾರಂಟಿ ಬಾಕ್ಸು ಕಳೆದೋಗಿತ್ತು, ಅದು ಬೇಕು ಅಂತ ಹೇಳ್ತಾಯಿದ್ರು. ಅದು ಹುಡ್ಕೋಣ ಅಂತ ಬಂದೆ, ಬಟ್ ಇದು ಇವಾಗ ಅದು ಸಿಗ್ತಾ ಇಲ್ಲ. ನೋಡ್ರಿ, ನಮ್ಮ ಅಪ್ಪಾಜಿದ್ದು ರೇಡಿಯೋ ಹಾಕೋದು. ಇನ್ನೊಂದು ದೊಡ್ಡ ರೇಡಿಯೋ ತೋರಿಸ್ತೀನಿ. ಆ ಕಾಲದ್ದು ನಮ್ಮದು ಸ್ಟೆಪ್ಲೈಸರ್ ನೋಡಿ. ನಮ್ಮ ಅಪ್ಪಾಜಿ ಏನೋ ತುಂಬ್ಕೊಂಡಿರುತ್ತೆ ಯಾವಾಗಲೂ. ನನ್ನ ಜರ್ಕಿನ್ ಕೂಡ ಇಲ್ಲ ತುಂಬೈತೆ. ಬ್ಲೂಟೂತ್ ಬಾಕ್ಸ್ ಮಾತ್ರ ಸಿಗ್ತಾ ಇಲ್ಲ. ನಮ್ಮ ಅಪ್ಪಾಜಿ ಕಾರ್ ಬಂದು ಬಾಕ್ಸ್ ಸಿಕ್ಕೈತೆ. ಇಲ್ಲವೇನಿಲ್ಲ. ಇದು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ರೇಡಿ. ನಮ್ಮ ಮನೇಲಾಗ ಈ ಮನೇಲಿದ್ದಾಗ ಟಿ ವಿ ಇರಲಿಲ್ಲ, ಈ ರೇಡಿಯೋಲೇ ಎಲ್ಲ ನ್ಯೂಸ್ ಕೇಳೋದು ನಮ್ಮ ಅಪ್ಪಾಜಿ. ಇವತ್ತು ಬಾಕ್ಸ್ ಮಾತ್ರ ಸಿಗಲಿಲ್ಲ. ಇದೇನೇನೋ ಒಳಗೆ ಒಂದು ಯಾವುದೋ ಒಂದು ಹಳೆ ಕೀ ಸಿಕ್ತು. ಕೀ ತೊಗೊಂಡ್ಬಿಟ್ಟು ನಾನು ಈಗ ಶರ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ಮೇವೆಲ್ಲ ಹಾಕಿದ್ದೀನಿ ನೋಡಿ. 4
ಟೋಟಲ್ 4 ದನ, ಅದರಲ್ಲಿ 2 ದೊಡ್ಡವು 2 ಚಿಕ್ಕವು ಕರುಗಳು. 4ಕ್ಕೂ ಮೇವು ಹಾಕಿ ನೀರು ಇಟ್ಟಿದ್ದೀನಿ. ಈಗ ಇದನ್ನು ಓದ್ಕೊಂಡು ಹೋಗ್ಬಿಟ್ಟು ತಿಪ್ಪಿಗೆ ಹಾಕಿದ್ರೆ ನಂದು ಅಲ್ಲಿಗೆ ಸಗಣಿ ಕೆಲಸ ಮುಗಿಯುತ್ತೆ. ಕಂಜೋಬ, ಇಲ್ಲಿ ನಮ್ಮ ಅಣ್ಣ ನಮ್ಮಪ್ಪ ಇಲ್ಲಿ ಎಂಥದ್ದು ಸಗಣಿಗಿನ ಹುಲ್ಲೇ ಜಾಸ್ತಿ ಹಾಕಿತ್ತಲ್ಲ ಅಂತ. ನೋಡು ಬರೀ ಕಂಟ್ರೋಲಾಗಿ ಹಾಕೋದೇ ಇಲ್ವಲ್ಲ, ಎಷ್ಟು ಹೇಳಿದ್ರು ಕೇಳಲ್ವಲ್ಲ ನೋಡಿಲ್ಲಿ. ಈಗ ನಾನು ಇವತ್ತು ಹಾಕಿದ್ದೀನಿ ನೋಡಿ ಈ ಸಗಣಿಯ ಚೆನ್ನಾಗಿ ಬಿದ್ದೈತೆ ನೋಡಿ. ಅಂಥದ್ದು ಒಂದು ಗುಪ್ಪೆನಾರ ಬಿದ್ದೈತೆ ನೋಡಲ್ಲಿ. ಬರೇ ಹುಲ್ಲು ತಂದು ಹಾಕೋದು ಇದು ಮಾಡಿ ತಿನ್ನೋವಷ್ಟು ಹಾಕ್ಲಿ, ಬರೇ ಹಾಕುತ್ತೆ ಒಟ್ಟಕ್ಕೆ ಬಿಟ್ಕೊಂತವೆ. ಹೇಳಿದ್ರು ಕೇಳವಲ್ಲ, ನೀನಾರು ಹೇಳ್ಬಾರ್ದೆ ನೋಡಿ. ಇವತ್ತು ನಾನು ಹಾಕಿದ್ದೆ ಇದು ಆಯಿತು, ಫಸ್ಟ್ ಕ್ಲಾಸ್ ಆಯ್ತು. ಈಗ ಕಸ ನೋಡೋದು ಬರಂಗೇ ಇಲ್ಲ, ಹುಲ್ಲು ಲೆಕ್ಕಾಚಾರಕ್ಕೆ ನೀಟಾಗಿ ಹಾಕಿರಿ. ಹುಲ್ಲಿಂದೇನ ಬೇಗ ಖಾಲಿ ಮಾಡುತ್ತೆ, ಆಮೇಲೆ ಉಪವಾಸ ಆಗ್ಬಿಡುತ್ತೆ ದನಗಳು. ಬೇಗ ಖಾಲಿ ಅದೇ ತಿಂದಿರ್ಬೇಕಾರೆ ಎಷ್ಟು ಬೇಕಾದ್ರು ಹಾಕನ, ತಿನ್ನಲ್ವಲ್ಲ, ಸುಮ್ಮನೆ ವೇಸ್ಟ್ ತಿಪ್ಪಿಗೆ ಹಾಕೋದಲ್ಲ. ಹಾಕ್ಬೇಕಪ್ಪ. ಬಿಡಲ್ಲ, ಹಂಗೆ ಬಿಡಬಾರ್ದು. ಈಗ ಹಾಕೋಣ 2-3 ಸತಿ ಹೋಗೋಣ, ಹಾಕೋಣ. ಇನ್ನು ದೂರ ಇಲ್ಲ ನಮ್ಮ ದನಮನೆಯನ್ನು, ಹತ್ರ ಐತೆ ಮನೆಗೆ, ಮನೆ ಒಳಗೆ. ಆ ಮನೆಗೆ ಕಟ್ಟೋದು, ಈ ಮನೆಗೆ ಹೊಸ ಮನೆಗೆ ಕಟ್ಟಲ್ಲ, ಹಳೆ ಮನೆಗೆ ಕಟ್ಟೋದು. ನೋಡಿ ಹೆಂಗ್ ಬಿಟ್ಕೊಂಡವ್ ನೋಡಿಲ್ಲಿ. ನೋಡಲಿ ನಾನು ಎಷ್ಟು ಹೇಳಿದ್ದೀನಿ, ಅವಾಗ ಗುಂಡಿ ಇರಲಿಲ್ಲ, ಇದು ಸುಮ್ಮನೆ ಹಿಂಗೆ ಉದ್ದಕ್ಕೆ ಹಾಕೊಂಡು ಹೋಗೋದು. ನಾನು ಗುಂಡಿ ಒಳಗೆ ಹಾಕ್ಲಿ, ಗುಂಡಿ ಒಳಗೆ ಇರಲಿ ಅಂತ ಗುಂಡಿನೂ ಹೊಡಿಸ್ಕೊಟ್ಟೆ. ಈಗ ಮತ್ತೆಲ್ಲ ಹುಲ್ಲಲ್ಲೇ ತಂದು ಹಾಕ್ತೈತಪ್ಪ, ಸುಮ್ಮನೆ ವೇಸ್ಟ್ ಆಗುತ್ತೆ. ತಿಂಡಿ ಇಲ್ಲಿಗೆ ಇವತ್ತಿಂದು ಸಗಣಿದು ಕತೆ ಮುಗೀತು. ನೀಟ್ ಆಗಿದೆ ಅಂತ ಅಂದ್ಕೊತೀನಿ. ಅದಿನ್ನೂ ಗೋಡೆ ಎಲ್ಲ ನೀಟ್ ಮಾಡಬೇಕಲ್ಲ, ಅವಾಗ ಇನ್ನೂ ನೀಟ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ದನಗಳಿಗೆ ಯೋಗ್ಯವಾಗಿದೆ ಅಂತ ಅಂದ್ಕೋತೀನಿ. ನೀವೇನು ಹೇಳ್ತೀರಾ ಹೇಳಿ ನೋಡೋಣ. ಈಗ ಬೀಗ ಹಾಕ್ಕೊಂಡು ಬೀಗ ಹಾಕಿ ಆಯಿತು. ಇದು ನಮ್ಮ ದನಿ ಮನೆ, ಇದು ಬಿದ್ದಿರೋದು. ಇದು ಟೀ ಕುಡ್ತೀಯಾ? ಹಾಂ ಬಂದೆ. ಇದು ಒಂದು ಬಿದ್ದಿತ್ತಲ್ಲ ಮಳೆಗಾಲದಲ್ಲಿ, ಅದನ್ನು ಇಷ್ಟು ಸದ್ಯಕ್ಕೆ ದೊಡ್ಡಕ್ಕೆ ರೆಡಿ ಮಾಡಿಸಿದ್ದೀನಿ. ಇನ್ನು ಅಂಚೆಲ್ಲ ಇದೆ, ಅಂಚೆ ರೆಡಿ ಮಾಡಿಸ್ಬೇಕು. ಅನೂಪಿದಾರಾ? Amazing! Amazing! ಪುಣ್ಯ ನೋಡಿ ಫ್ರೆಂಡ್ಸ್, ಈಗ ನಮ್ಮ ಗೋಮಾತೆಗಳನ್ನೆಲ್ಲ ಮನೆ ಹತ್ರ ಕಟ್ಟು ಬಂದು ಇವಾಗ ಗೋಮಾತೆ ಇಟ್ಟಿರ್ತಕ್ಕಂಥ ಸಗಣಿಯನ್ನು ಹಾಕಬೇಕು, ಸಗಣಿಯನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಇದು ನಮ್ಮ ದನಗೊಂತಿ. ನಮ್ಮ ಕಡೆ ಭಾಷೆಯಲ್ಲಿ ಇದನ್ನು ದನಗೊಂತಿ ಅಂತಾರೆ, ಕೊಟ್ಟಿಗೆ ಅಂತಾರೆ. ಆಡು ಭಾಷೆಯಲ್ಲಿ ದನಗೊಂತಿ ಅಂತ ಹೇಳ್ತಾರೆ. ನೋಡಿ, ಇದು ಹುಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಇಲ್ಲೇ ಹುಲ್ಲು ಮಟ್ಟೆ ಇಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಏನಪ್ಪ ವಿಚಾರ ಅಂದರೆ, ನಾನು ಥರ್ಡ್ ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡಲ್ಲಿ ಇದೇ ಮನೇಲಿ ವಾಸ ಇದ್ದಿದ್ದು. ಈಗ ಬೇರೆ ಮನೆ ಕಟ್ಕೊಂಡು ಅಲ್ಲಿ ಹೋಗಿದ್ದೀವಿ. ಈ ಮನೆನ ನಾವೀಗ ದನ ಕಟ್ಟೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಾನಿವಾಗ ಸಗಣಿ ಹಾಕ್ಬೇಕು ಫ್ರೆಂಡ್ಸ್. ಬಾಯ್. ಗುಡ್ ಮಾರ್ನಿಂಗ್ ಎವ್ರಿವನ್. ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೋಡಿ, ಇವತ್ತು ನಾನು ಸ್ವಲ್ಪ ಎದ್ದಾಳೋದು ಲೇಟ್ ಆಯಿತು. ಸೂರ್ಯ ನನಗಿನ ಆಲ್ರೆಡಿ 1 ಅವರ್ ಬೇಗನೆ ಎದ್ದು ಬಂದು ಈ ಪ್ರಕೃತಿಗೆ ಬೆಳಕು ಕೊಡೋಕ್ಕೆ ರೆಡಿಯಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ವೆದರ್. ನಾನೀಗ ಸದ್ಯಕ್ಕೆ ನಮ್ಮ ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಸ್ವಲ್ಪ ಮಾತಾಡ್ತೀನಿ, ಓಕೆನಾ?
ನೋಡಿ ಎಲ್ಲ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಅಡಿಕೆ ಗಿಡ, ಇದು ನಮ್ಮ ಚಿಕ್ಕಪ್ಪರದು. ಚಿಕ್ಕಪ್ಪ ಅಂದರೆ ನಮ್ಮ ಅಪ್ಪಾಜಿಯ ಸ್ವಂತ ತಮ್ಮ. ಅವರು ಈಗ ಹೈಸ್ಕೂಲ್ ಮಾಸ್ಟ್ರು. ಅದ್ರ ಜೊತೆಗೆ ಕೃಷಿನೂ ಎಷ್ಟು ನೀಟಾಗಿ ಮಾಡಿದ್ದಾರೆ ನೋಡಿ. ಇದು ನಮ್ಮ ಚಿಕ್ಕಪ್ಪರದು ಅಡಿಕೆ. ಇಲ್ಲಿ ನೋಡಿ, ನಮ್ಮ ಚಿಕ್ಕಪ್ಪ ಅಡಿಕೆ ಹೊಡಿಕೆ ನಾನಿಲ್ಲಿ ಬೋರ್ ಕೊರೆಸಿ ಇಲ್ಲಿಂದ ಪೈಪ ನಮ್ಮ ಜಮೀನಿಗೆ ನಾವು ಉಣಿಸ್ಕೊಂಡಿದ್ದೀವಿ. ಅಲ್ಲಿ ಅವಾಗೆಲ್ಲ ದಾಳಿಂಬೆ ಹಾಕಿದ್ದೆ, ಅದೆಲ್ಲ ಅಲ್ಲಿ ಹೊಲಕ್ಕೆ ಹೋದಾಗ ಹೇಳೋದು ಬಿಡಿ. ಇದು ಸದ್ಯಕ್ಕೆ ನಮ್ಮ ಚಿಕ್ಕಪ್ಪರದು ಅಡಿಕೆ. ಫ್ರೆಂಡ್ಸ್, ಅದೇ ರೋಡಲ್ಲಿ ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಟೀ ಕುಡಿದು ಫ್ರೆಶ್ ಅಪ್ ಆಗಿ ನಾನು ಬೇರೆ ಕೆಲಸಗಳಿದ್ದಾವೆ, ಅದ್ರ ಕಡೆ ಗಮನ ಹರಿಸ್ಬೇಕು. ಈಗ ಸದ್ಯಕ್ಕೆ ನಾನೀಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಅಂದರೆ ಇನ್ನು ಏನೋ ಹೇಳ್ಬೇಕು ಅಂತ ಅಂದ್ಕೊಂಡೆ, ಅದು ಯಾಕೋ ಮರ್ತೋಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಎದ್ದು ಎಲ್ಲ ವಾಕೆಲ್ಲ ಹೋಗಿ ಬಂದು ಈಗ ಈ ಲೈಟ್ ಕಂಬ ತುಂಬಾನ ಅಂತ ನಮ್ಮ ಡ್ರೈವರ್ನ ಕರ್ಕೊಂಡು ಬಂದೆ. ಆ ಲೈಟ್ ಕಂಬನ, ಮೋಟ್ ಲೈಟ್ ಕಂಬನ ನಾನು ಎಲ್ಲೋ ದುಡ್ಡು ಕೊಟ್ಟು ತಗೊಂಬಂದಿದ್ದೆ. ಬಟ್ ಈಗ ಅದು ಟಾಟಾ ಎ ಸಿ ಮೇಕೆ ಎತ್ತಕ್ಕಾಗ್ತಿಲ್ಲ. ಎತ್ತಿದ್ರೂ ಕೂಡ ಇವನು ನೋಡಿದ್ರೆ ಟಾಟಾ ಎ ಸಿ ರೋಲ್ ಹೊಡೆಯುತ್ತೆ ಅಂತ ಹೇಳ್ತವನೆ. ಈಗ ಅದಕ್ಕೆ ನಾವೀಗ JCB ವಿತ್ ಟ್ಯಾಕ್ಟ್ರಿನ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಳಗ್ಗಿಂದ ಫ್ರೀ ಆಗಿರಲಿಲ್ಲ, ಏನೇನೋ ಕೆಲಸ ಇದ್ದು. ಇವಾಗ ಎದ್ದು ನಮ್ಮ ದನಗಳನ್ನ, ನಮ್ಮ ಗೋಮಾತೆಗಳನ್ನ ಮನೆಗೆ ಕರ್ಕೊಂಡೋಗಿ ಮನೆ ಹತ್ರ ಕಟ್ಟಿ ಸ್ವಲ್ಪ ಹೊರಗಿನ ವಾತಾವರಣಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಗೋಮಾತೆಗಳನ್ನೆಲ್ಲ ಮನೆ ಹತ್ರ ಕಟ್ಟಿ ಬಂದು ಇವಾಗ ಗೋಮಾತೆ ಇಟ್ಟಿರ್ತಕ್ಕಂಥ ಸಗಣಿಯನ್ನು ಹಾಕಬೇಕು, ಸಗಣಿಯನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಇದು ನಮ್ಮ ದನಗೊಂತಿ. ನಮ್ಮ ಕಡೆ ಭಾಷೆಯಲ್ಲಿ ಇದನ್ನು ದನಗೊಂತಿ ಅಂತಾರೆ, ಕೊಟ್ಟಿಗೆ ಅಂತಾರೆ. ಆಡು ಭಾಷೆಯಲ್ಲಿ ದನಗೊಂತಿ ಅಂತ ಹೇಳ್ತಾರೆ. ನೋಡಿ, ಇದು ಇಲ್ಲೆಲ್ಲ ಒಟ್ಟು ಹಾಕಿದ್ದೀನಿ. ಇಲ್ಲೇ ಹುಲ್ಲು ಮಟ್ಟೆ ಇಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಏನಪ್ಪ ವಿಚಾರ ಅಂದರೆ, ನಾನು ಥರ್ಡ್ ಸ್ಟ್ಯಾಂಡರ್ಡು 4th ಸ್ಟ್ಯಾಂಡರ್ಡಲ್ಲಿ ಇದೇ ಮನೇಲಿ ವಾಸ ಇದ್ದಿದ್ದು. ಈಗ ಬೇರೆ ಮನೆ ಕಟ್ಕೊಂಡು ಅಲ್ಲಿ ಹೋಗಿದ್ದೀವಿ. ಈ ಮನೆನ ನಾವೀಗ ದನ ಕಟ್ಟೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಾನಿವಾಗ ಸಗಣಿ ಹಾಕ್ಬೇಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಒಂದು 30 ಫ್ರೆಶ್ ಗೊಬ್ಬರನ ತುಂಬಿದ್ದೀನಿ. ನೋಡಿ, ಇದೆಲ್ಲ ಇದು ಕಸ ಇದೆ. ಕಸನೆಲ್ಲ ಈಗ ನೀಟ್ ಮಾಡಬೇಕು. ನೀಟ್ ಮಾಡಿಬಿಟ್ಟು ಇನ್ನೊಂದು 30 ಆಗ್ತದೆ, ಅದನ್ನು ತಗೊಂಡೋಗಿ ತಿಪ್ಪೆ ಅಂತ ಮಾಡಿದ್ವಿ. ಆ ತಿಪ್ಪೆ ನಾನು ನಿಮಗೆ ತೋರಿಸ್ತೀನಿ. ಈಗ ಕಸ ಕ್ಲೀನ್ ಮಾಡಿ ಇದನ್ನು ಒಂದು 30 ತಿಪ್ಪೆಗೆ ಹಾಕ್ಬರ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ನೀಟ್ ಮಾಡಿ ಗೊಂತಿನ ನಮ್ಮ ಹಸುಗಳಿಗೆ ಕಟ್ಟು ನೀರೆಲ್ಲ ಹಿಡಿದಿಟ್ಟಿದ್ದೀನಿ. ನೀರೆಲ್ಲ ಇರ್ತೀನಿ. ನೋಡಿ, ಇದು ಕಸ, ಇದನ್ನು ಬಾಚಾಕ್ಬೇಕು. ಈಗ ಇದಾದ ನಂತರ ಆ ಸಗಣಿ ಎಲ್ಲ ಬಾಚಾಕ್ಬಿಟ್ಟು, ಈ ಕಸ ಎಲ್ಲ ಬಾಚಾಕ್ಬಿಟ್ಟು, ಇಲ್ಲಿರ್ತಕ್ಕಂಥ ಮೇವನ್ನು ಹಾಕಿ ಆ್ಯಂಡ್ ದೆನ್ ಆಫ್ಟರ್ 11 o'clock ದನಗಳನ್ನ, ನಮ್ಮ ಹಸುಗಳನ್ನ ಇಲ್ಲಿಗೆ ಕಟ್ಟಬೇಕು. ಡೈಲಿ ಕಟ್ತಾ ಇರಲಿಲ್ಲ. ಬಟ್ ಏನಂದರೆ, ಇವತ್ತು ನಮ್ಮ ಅಪ್ಪಾಜಿ ಊರಲ್ಲಿ ಇಲ್ದಿರೋ ಕಾರಣ, ನಾನು ಬೇರೆ ಕೆಲಸಕ್ಕೆ ಹೋಗ್ತಿರೋ ಕಾರಣ ಇವತ್ತು ನಾನು
ಆ ಕೆಲಸ ಮಾಡಿಕೊಂಡೇ ನನ್ನ ಕೆಲಸ ನಾನು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ತಿಪ್ಪೆಗೆ ಹಾಕ್ತೀನಿ. ತಿಪ್ಪೆನ ನಿಮಗೆ ಹೆಂಗಿದೆ ಅಂತ ನಾನು ನೆಕ್ಸ್ಟು ತೋರಿಸ್ತೀನಿ. ಈಗ ಸಗಣಿನ ನಾನು ತಿಪ್ಪೆ ಹತ್ರ ತಗೊಂಡೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ತೊಗೊಂಬಂದಿದ್ದ ನಾನು ಸಗಣಿನ ಇಲ್ಲಿ ಹಾಕಿದ್ದೀನಿ. ಇದು ನಮ್ಮ ತಿಪ್ಪೆ. ಬೆಳಗ್ಗೆ ಅದೇ ಲೈಟ್ ಕಂಬ ಉಣ್ಬೇಕು ಅಂತ, ಲೈಟ್ ಕಂಬ ಹೇರಬೇಕು ಅಂತ ಬಂದಿದ್ವಲ್ಲ, ಅದನ್ನು ಆಗಲಿಲ್ಲ ಅಂತ ಬಿಟ್ಟೋದಲ್ಲ, ಇದು ಲೈಟ್ ಕಂಬ, ಅದ್ರ ಹತ್ರನೇ ಇಲ್ಲಿ ತಿಪ್ಪೆ ಇರ್ತಕ್ಕಂಥದ್ದು. ಇದು ನಮ್ಮ ಮುತ್ತಾತ, ನಮ್ಮ ದೇವ್ರ ಮನುಷ್ಯ ಜೋಗಪ್ಪ ಅಂತ, ಅವ್ರದ್ದು ಗುಡ್ಡೆ ಇದು. ಅವ್ರದ್ದು ಗುಡ್ಡೆನ ಇಲ್ಲಿ ಪೂಜೆನೇ ಮಾಡ್ತಾರೆ. ಇದು ನಾನು ಅದೇ ಅಮೌಂಟ್ ಕೊಟ್ಟು ತಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಲೈಟ್ ಕಂಬ. ನೋಡಿ ಇದು, ನೋಡಿ ಇಲ್ಲಿರ್ತಕ್ಕಂಥದ್ದು ಇದು ನಮ್ಮ ಕಣ ಅಂದರೆ ಹುಲ್ಲೆಲ್ಲ ಹಾಕಿ ಹೊಡಿತಾರಲ್ಲ, ಟ್ಯಾಕ್ಟ್ರಲ್ಲೆಲ್ಲ ಹೊಡ್ಕೊತೀವಲ್ಲ ಅದು. ಈಗ ಮಿಷಿನ್ ಬಂದಿರೋದ್ರಿಂದ ಈ ಕಣಕ್ಕೆ ಕೆಲಸ ಇಲ್ದಂಗೆ ಆಗಿದೆ ಈ ಕಣಕ್ಕೆ. ಸರಿ ಫ್ರೆಂಡ್ಸ್, ನಮ್ಮ ಹಿತ್ತಲು ತೋರಿಸ್ತೀನಿ ತಡ್ರಿ, ಹಂಗೆ ಇದೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಹುಲ್ ಬವಣೆ. ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಟ್ಟು ಸೀದಾ ನಮ್ಮ ದನಗಳಿಗೆ ಹಾಕ್ತಕ್ಕಂಥದ್ದು. ಈಗ ನಮ್ಮ ಅಪ್ಪಾಜಿ ಇಲ್ಲಿರೋದ್ರಿಂದ ನೆನ್ನೆ ಎಲ್ಲ ಹೋಗೈತೆ ಅಂತ ನೆನ್ನೆನೇ ಎಲ್ಲ ಹುಲ್ಲೆಲ್ಲ ನಮ್ಮ ದನವಂತಿ ಒಳಗೆ ಸ್ಟಾಕ್ ಮಾಡಿ ಇಟ್ಟೋಗಿದೆ. ಇದು ನಮ್ಮ ಹುಲ್ಗೊಂತಿ ಅಂತೀನಿ, ಹಿತ್ಲು ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಈ ಕಸ ಅಂತ ಹೇಳಿದ್ನಲ್ಲ, ಈ ಕಸ ತುಂಬಿ ಈ ತಟ್ಟಿಗೆ ಹಾಕಿ ಮತ್ತು ಅದೇ ತಿಪ್ಪೆಗೆ ನಾನಿವಾಗ ಹಾಕಬೇಕು. ಅದಕ್ಕೂ ಫಸ್ಟು ಆ ಹುಲ್ಲು ನಮ್ಮ ಅಪ್ಪಾಜಿ 2 ದಿನ ಮುಂಚೆನೇ ತಂದಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಈ ಹುಲ್ಲು ಇಲ್ಲಿ ಲಾಟಾಕಿದೆ ನೋಡಿ, ಇಲ್ಲಿ ಲಾಟಾಕಿದೆ. ಈ ಹುಲ್ಲನ್ನ ನಾನು ಆ ಕಸ ತುಂಬಕ್ಕೂ ಫಸ್ಟು ಹಾಕಬೇಕು. ಆ್ಯಂಡ್ ದೆನ್ ಆಫ್ಟರ್ ದಟ್ ಆ ಕಸ ತಗೊಂಡೋಗಿ ಅಲ್ಲಿಗೆ ಹಾಕಿದೆ. ಈ ಸಗಣಿ ಕೆಲಸ, ದನಿನ ಕೆಲಸ ಮುಗಿಯುತ್ತೆ. ಆಮೇಲೆ 11 ಗಂಟೆ 11:30 ದನಗಳನ್ನ ಇಲ್ಲಿ ಮತ್ತೆ ವಾಪಸ್ ಕಟ್ಟಬೇಕು. ಇವತ್ತು ಮಾತ್ರ, ಯಾಕಂದರೆ ಇವತ್ತು ಅಪ್ಪಾಜಿ ಇಲ್ವಲ್ಲ, ಅದಕ್ಕೆ. ಇಲ್ಲ ಅಂದರೆ ತೋಟಕ್ಕೆ ಹೊಡ್ಕೊಂಡು ಹೋಗೋದು. ಇದೆಲ್ಲ ನೀಟ್ ಮಾಡಿಸ್ಬೇಕು. ಮಣ್ಣು ಸಿಗ್ತಾಯಿಲ್ಲ, ನೀಟ್ ಮಾಡಿಸೋಕ್ಕೆ ಮಣ್ಣು ಸಿಗ್ತಾಯಿಲ್ಲ. ನೋಡಿರಿ, ಇಲ್ಲಿ ಲಾಸ್ಟ್ ಟೈಮ್ ಮಳೆ ಬಿದ್ದಾಗ ಈ ಕಡೆ ಮೂಲೆ ಬಿದ್ದಿತ್ತು, ಅದನ್ನ ರೆಡಿ ಮಾಡಿಸಿದ್ದೀನಿ ಸದ್ಯದ ಮಟ್ಟಿಗೆ. ಈಗೇನು ಕೆಲಸ, ಈಗ ಫಸ್ಟು ಹುಲ್ಲು ಹಾಕ್ಬಿಟ್ಟು ಆ್ಯಂಡ್ ದೆನ್ ಕಸನ ನಾನು ತುಂಬಿ ತಿಪ್ಪೆಗೆ ಹಾಕಬೇಕು. ಫ್ರೆಂಡ್ಸ್, ಹುಲ್ಲೆಲ್ಲ ಹಾಕಿ ಆಯಿತು. ಇವಾಗ ನನ್ನದೊಂದು ಬ್ಲೂಟೂತ್ ಒಂದು ಬಾಕ್ಸ್ ಕಳೆದೋಗಿತ್ತು. ನಮ್ಮ ಅಪ್ಪಾಜಿ ಇಲ್ಲೆಲ್ಲರೂ ಇಟ್ಟಿದ್ದೇನೆ ಅಂತ ಹುಡ್ಕೋಣ ಅಂತ ಬಂದರೆ ನೋಡಿ, ನಮ್ಮ ಅಪ್ಪಾಜಿ ಅಮ್ಮಂದು ಮದುವೆ ಆಲ್ಬಮ್ ಬಿಟ್ಟೈತೆ. ಮದುವೆ ಆಲ್ಬಮ್ ಇಲ್ಲಿ ಇದರಲ್ಲ, ಇವರೇ ನಮ್ಮ ಅಪ್ಪಾಜಿಯವರ ಅಜ್ಜಿ, ನಮ್ಮ ಅಜ್ಜಿ, ದೊಡ್ಡಜ್ಜಿ. ಇದು ನಮ್ಮ ಅಪ್ಪಾಜಿ ಫೋಟೋಸ್ನ ಆಲ್ಬಮ್ ಸಿಕ್ತು. ಬ್ಲೂಟೂತ್ ವಾರಂಟಿ ಬಾಕ್ಸು ಕಳೆದೋಗಿತ್ತು, ಅದು ಬೇಕು ಅಂತ ಹೇಳ್ತಾಯಿದ್ರು. ಅದು ಹುಡ್ಕೋಣ ಅಂತ ಬಂದೆ, ಬಟ್ ಇದು ಇವಾಗ ಅದು ಸಿಗ್ತಾ ಇಲ್ಲ. ನೋಡ್ರಿ, ನಮ್ಮ ಅಪ್ಪಾಜಿದ್ದು ರೇಡಿಯೋ ಹಾಕೋದು. ಇನ್ನೊಂದು ಬೇಕಾದ ರೇಡಿಯೋ ತೋರಿಸ್ತೀನಿ. ಆ ಕಾಲದ್ದು ನಮ್ಮದು ಸ್ಟೆಬಿಲೈಸರ್ ನೋಡಿ. ನಮ್ಮ ಅಪ್ಪಾಜಿ ಏನೋ ತುಂಬ್ಕೊಂಡಿರುತ್ತೆ ಯಾವಾಗಲೂ. ನನ್ನ ಜರ್ಕಿನ್ ಕೂಡ ಇಲ್ಲ ತುಂಬೈ. ಬ್ಲೂಟೂತ್ ಬಾಕ್ಸ್ ಮಾತ್ರ ಸಿಗ್ತಾ ಇಲ್ಲ. ನಮ್ಮ ಅಪ್ಪಾಜಿ ಕಾರ್ ಬಂದು ಬಾಕ್ಸ್ ಸಿಕ್ಕೈತೆ. ಇಲ್ಲವೇನಿಲ್ಲ. ಇದು ನಮ್ಮ ಅಪ್ಪಾಜಿ ಆ ಕಾಲದಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ರೇಡಿ. ನಮ್ಮ ಮನೇಲಾಗ ಈ ಮನೇಲಿದ್ದಾಗ ಟಿ ವಿ ಇರಲಿಲ್ಲ, ಈ ರೇಡಿಯೋದೇ ಎಲ್ಲ ನ್ಯೂಸ್ ಕೇಳೋದು ನಮ್ಮ ಅಪ್ಪಾಜಿ. ಇವತ್ತು ಬಾಕ್ಸ್ ಮಾತ್ರ ಸಿಗಲಿಲ್ಲ. ಇದೇನೇನೋ ಒಳಗೆ ಒಂದು ಯಾವುದೋ ಒಂದು ಹಳೆ ಕೀ ಸಿಕ್ತು. ಕೀ ತೊಗೊಂಡ್ಬಿಟ್ಟು ನಾನು ಈಗ ಶರ್ಟು ಎಲ್ಲ ಹಾಕ್ಕೊಂಡ್ಬಿಟ್ಟು ಮೇವೆಲ್ಲ ಹಾಕಿದ್ದೀನಿ ನೋಡಿ. 4 ದನ, ಅದರಲ್ಲಿ 2 ದೊಡ್ಡವು, 2 ಚಿಕ್ಕವು ಕರುಗಳು. 4ಕ್ಕೂ ಮೇವು ಹಾಕಿ ನೀರು ಇಟ್ಟಿದ್ದೀನಿ. ಈಗ ಇದನ್ನು ಓದ್ಕೊಂಡು ಹೋಗ್ಬಿಟ್ಟು ತಿಪ್ಪಿಗೆ ಹಾಕಿದ್ರೆ ನಂದು ಅಲ್ಲಿಗೆ ಸಗಣಿ ಕೆಲಸ ಮುಗಿಯುತ್ತೆ.
ಕಂಜೋಬ ಇಲ್ಲಿ ನಮ್ಮ ಅಣ್ಣ ನಮ್ಮಪ್ಪ ಇಲ್ಲಿ ಎಂಥದ್ದು ಸಗಣಿಗಿನ ಹುಲ್ಲೇ ಜಾಸ್ತಿ ಹಾಕಿತ್ತಲ್ಲ ಅಂತ ನೋಡು ಬರೀ ಕಂಟ್ರೋಲಾಗಿ ಹಾಕದೇ ಇಲ್ವಲ್ಲ, ಎಷ್ಟು ಹೇಳಿದ್ರು ಕೇಳಲ್ವಲ್ಲ ನೋಡಿಲ್ಲಿ. ಈಗ ನಾನು ಇವತ್ತು ಹಾಕಿದ್ದೀನಿ ನೋಡಿ ಈ ಸಗಣಿಯ ಚೆನ್ನಾಗಿ ಬಿದ್ದೈತೆ ನೋಡಿ. ಅಂಥದ್ದು ಒಂದು ಗುಪ್ಪೆನಾರ ಬಿದ್ದೈತೆ ನೋಡಲ್ಲಿ. ಬರೇ ಹುಲ್ ತಂದು ಹಾಕೋದು ಇದು ಮಾಡಿ ತಿನ್ನೋವಷ್ಟು ಹಾಕ್ಲಿ, ಬರೇ ಹಾಕುತ್ತೆ ಒಟ್ಟೋಗುತ್ತೆ ಬಿಟ್ಕೊಂತವೆ. ಹೇಳಿದ್ರು ಕೇಳಲ್ವಲ್ಲ, ನೀನಾರು ಹೇಳ್ಬಾರ್ದೆ ನೋಡಿ. ಇವತ್ತು ನಾನು ಹಾಕಿದ್ದೆ ಇದು ಆಯ್ತು, ಫಸ್ಟ್ ಕ್ಲಾಸ್ ಆಯ್ತು. ಈಗ ಕಸ ನೋಡೋದು ಬರಂಗೇ ಇಲ್ಲ, ಹುಲ್ ಲೆಕ್ಕಾಚಾರ ನೀಟಾಗಿ ಹಾಕಿರಿ. ಹುಲ್ಲಿಂದೇನ ಬೇಗ ಖಾಲಿ ಮಾಡುತ್ತೆ, ಆಮೇಲೆ ಉಪವಾಸ ಆಗ್ಬಿಡುತ್ತೆ ದನಗಳು ಬೇಗ ಖಾಲಿ ಆದ್ರೆ. ತಿಂದಿರ್ಬೇಕಾರೆ ಎಷ್ಟು ಬೇಕಾದ್ರು ಹಾಕನ, ತಿನ್ನಲ್ವಲ್ಲ ಸುಮ್ನೆ ವೇಸ್ಟ್ ತಿಪ್ಪಿಗೆ ಹಾಕದಲ್ಲ. ಹಾಕ್ಬೇಕಪ್ಪ. ಬಿಡಲ್ಲ, ಹಂಗ್ ಬಿಡಬಾರ್ದು. ಈಗ ಹಾಕನ 2-3 ಸತಿ ಹೋಗಣ ಹಾಕನ. ಇನ್ನು ದೂರ ಇಲ್ಲ ನಮ್ ದನ್ಮನೆಯನ್ನು, ಹತ್ರ ಐತೆ ಮನೆಗೆ, ಮನೆ ಒಳಗೆ. ಆ ಮನೆಗೆ ಕಟ್ಟೋದು, ಈ ಮನೆಗೆ ಹೊಸ ಮನೆಗೆ ಕಟ್ಟಲ್ಲ, ಹಳೆ ಮನೆಗೆ ಕಟ್ಟೋದು. ನೋಡಿ ಹೆಂಗ್ ಬಿಡ್ಕೊಂಡವ್ ನೋಡಿಲ್ಲಿ. ನೋಡಲು ನಾನು ಎಷ್ಟು ಹೇಳಿದ್ರೆ ಅವಾಗ ಗುಂಡಿ ಇರ್ಲಿಲ್ಲ, ಇದು ಸುಮ್ನೆ ಹಿಂಗ್ ಉದ್ದಕ್ಕೆ ಹಾಕೊಂಡು ಹೋಗೋದು. ನಾನು ಗುಂಡಿ ಒಳಗೆ ಹಾಕ್ಲಿ, ಗುಂಡಿ ಒಳಗೆ ಇರ್ಲಿ ಅಂತ ಗುಂಡಿನೂ ಹೊಡಿಸ್ಕೊಟ್ಟೆ. ಈಗ ಮತ್ತೆಲ್ಲ ಹುಲ್ಲಲ್ಲೇ ತಂದು ಹಾಕ್ತೈತಪ್ಪ, ಸುಮ್ನೆ ವೇಸ್ಟ್ ಆಗುತ್ತೆ. ತಿಂಡಿ ಇಲ್ಲಿಗೆ ಇವತ್ತಿಂದು ಸಗಣಿದು ಕತೆ ಮುಗೀತು. ನೀಟ್ ಆಗಿದೆ ಅಂತ ಅನ್ಕೊಂತೀನಿ. ಅದಿನ್ನೂ ಗೋಡೆ ಎಲ್ಲ ನೀಟ್ ಮಾಡ್ಬೇಕಲ್ಲ, ಅವಾಗ ಇನ್ನೂ ನೀಟ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ದನಗಳಿಗೆ ಯೋಗ್ಯವಾಗಿದೆ ಅಂತ ಅನ್ಕೋತೀನಿ. ನೀವೇನು ಹೇಳ್ತೀರಾ ಹೇಳಿ ನೋಡೋಣ. ಈಗ ಬೀಗ ಹಾಕ್ಕೊಂಡು ಬೀಗ ಹಾಕಿ ಆಯಿತು. ಇದು ನಮ್ಮ ದನಿ ಮನೆ, ಇದು ಬಿದ್ದಿರೋದು. ಇದು ಟೀ ಕುಡ್ತೀಯಾ? ಹಾಂ ಬಂದೆ. ಇದು ಒಂದು ಬಿದ್ದಿತ್ತಲ್ಲ ಮಳೆಗಾಲದಲ್ಲಿ, ಅದನ್ನು ಇಷ್ಟು ಸದ್ಯಕ್ಕೆ ರೆಡಿ ಮಾಡಿಸಿದ್ದೀನಿ. ಇನ್ನು ಅಂಚೆಲ್ಲ ಇದೆ, ಅಂಚೆ ರೆಡಿ ಮಾಡಿಸ್ಬೇಕು. ಅನೂಪ್ ಇದ್ದಾರಾ? ಗುಡ್ ಮಾರ್ನಿಂಗ್ ಎವ್ರಿವನ್, ಐ ಆಮ್ ಪ್ರವೀಣ್. ಈಗ ಬೆಳಿಗ್ಗೆ ಸಮಯ ಕರೆಕ್ಟಾಗಿ 6:20. ನಾನು ಇವತ್ತು ಯಾಕೋ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತ ಬೇಗ ಎದ್ದೇಳಕ್ಕಾಗದೆ ಲೇಟಾಗಿ ಎದ್ದು ಇವಾಗ ಜಸ್ಟ್ ನಮ್ಮ ಹೊಲದ ಕಡೆ ದಾರಿ, ಇದು ಹೊಲದ ಕಡೆ ಹೋಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಅದೇ ರೋಡಲ್ಲಿ ಇವಾಗ ವಾಪಸ್ಸು ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗಿ ಟೀ ಕುಡಿದು ಫ್ರೆಶ್ ಅಪ್ ಆಗಿ ನಾನು ಬೇರೆ ಕೆಲಸಗಳಿದ್ದಾವೆ, ಅದ್ರ ಕಡೆ ಗಮನ ಹರಿಸ್ಬೇಕು. ಈಗ ಸದ್ಯಕ್ಕೆ ನಾನೀಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನನಗೆ ಇನ್ನು ಏನೋ ಹೇಳ್ಬೇಕು ಅಂತ ಅಂದ್ಕೊಂಡೆ, ಅದು ಯಾಕೋ ಮರ್ತೋಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಬೆಳಗ್ಗೆ ಎದ್ದು ಎಲ್ಲ ವಾಕೆಲ್ಲ ಹೋಗಿ ಬಂದು ಈಗ ಈ ಲೈಟ್ ಕಂಬ ತುಂಬಾನ ಅಂತ ನಮ್ಮ ಡ್ರೈವರ್ನ ಕರ್ಕೊಂಡು ಬಂದೆ. ಆ ಲೈಟ್ ಕಂಬನ, ಮೋಟ್ ಲೈಟ್ ಕಂಬನ ನಾನು ಎಲ್ಲೋ ದುಡ್ಡು ಕೊಟ್ಟು ತಗೊಂಬಂದಿದ್ದೆ. ಬಟ್ ಈಗ ಅದು ಟಾಟಾ ಎ ಸಿ ಮೇಕೆ ಎತ್ತಕ್ಕಾಗ್ತಿಲ್ಲ. ಎತ್ತಿದ್ರೂ ಕೂಡ ಇವನು ನೋಡಿದ್ರೆ ಟಾಟಾ ಎ ಸಿ ರೋಲ್ ಹೊಡೆಯುತ್ತೆ ಅಂತ ಹೇಳ್ತವನೆ. ಈಗ ಅದಕ್ಕೆ ನಾವೀಗ JCB ವಿತ್ ಟ್ಯಾಕ್ಟ್ರಿನ ನೋಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಬೆಳಗ್ಗಿಂದ ಫ್ರೀ ಆಗಿರಲಿಲ್ಲ, ಏನೇನೋ ಕೆಲಸ ಇದ್ದು. ಇವಾಗ ಎದ್ದು ನಮ್ಮ ದನಗಳನ್ನ, ನಮ್ಮ ಗೋಮಾತೆಗಳನ್ನ ಮನೆಗೆ ಕರ್ಕೊಂಡೋಗಿ ಮನೆ ಹತ್ರ ಕಟ್ಟಿ ಸ್ವಲ್ಪ ಹೊರಗಿನ ವಾತಾವರಣಕ್ಕೆ ಬಿಡ್ತಾ ಇದ್ದೀನಿ. ಪುಣ್ಯ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಗೋಮಾತೆಗಳನ್ನೆಲ್ಲ ಮನೆ ಹತ್ರ ಕಟ್ಟಿ ಬಂದು ಇವಾಗ ಗೋಮಾತೆ ಇಟ್ಟಿರ್ತಕ್ಕಂಥ ಸಗಣಿಯನ್ನು ಹಾಕಬೇಕು, ಸಗಣಿಯನ್ನು ಕ್ಲೀನ್ ಮಾಡಬೇಕು ಅಂತ ಬಂದಿದ್ದೀನಿ. ನೋಡಿ, ಇದು ನಮ್ಮ ದನಗೊಂತಿ. ನಮ್ಮ ಕಡೆ ಭಾಷೆಯಲ್ಲಿ ಇದನ್ನು ದನಗೊಂತಿ ಅಂತಾರೆ, ಕೊಟ್ಟಿಗೆ ಅಂತಾರೆ. ಆಡು ಭಾಷೆಯಲ್ಲಿ ದನಗೊಂತಿ ಅಂತ ಹೇಳ್ತಾರೆ. ನೋಡಿ, ಇದು ಹುಲ್ಲೆಲ್ಲ ಒಟ್ಟು ಹಾಕಿದ್ದೀನಿ. ಇದೆ ಹುಲ್ಲು ಮಟ್ಟೆ ಇಲ್ಲೆಲ್ಲ ಒಟ್ಟು ಹಾಕಿದ್ದೀವಿ. ಏನಪ್ಪ ವಿಚಾರ ಅಂದರೆ,
ನಾನು when I am ಥರ್ಡ್ ಸ್ಟ್ಯಾಂಡರ್ಡು ಫೋರ್ತ್ ಸ್ಟ್ಯಾಂಡರ್ಡಲ್ಲಿ ಇದೇ ಮನೇಲಿ ವಾಸ ಇದ್ದಿದ್ದು. ಈಗ ಬೇರೆ ಮನೆ ಕಟ್ಕೊಂಡು ಅಲ್ಲಿ ಹೋಗಿದ್ದೀವಿ. ಈ ಮನೆನ ನಾವೀಗ ದನ ಕಟ್ಟೋದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಾನಿವಾಗ ಸಗಣಿ ಹಾಕ್ಬೇಕು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಒಂದು 30 ಫ್ರೆಶ್ ಗೊಬ್ಬರನ ತುಂಬಿದ್ದೀನಿ ನೋಡಿ. ಇದೆಲ್ಲ ಇದು ಕಸ ಇದೆ. ಕಸನೆಲ್ಲ ಈಗ ನೀಟ್ ಮಾಡಬೇಕು. ನೀಟ್ ಮಾಡಿಬಿಟ್ಟು ಇನ್ನೊಂದು 30 ಆಗ್ತದೆ. ಅದನ್ನು ತಗೊಂಡೋಗಿ ತಿಪ್ಪೆ ಅಂತ ಮಾಡಿದ್ವಿ. ಆ ತಿಪ್ಪೆ ನಾನು ನಿಮಗೆ ತೋರಿಸ್ತೀನಿ. ಈಗ ಕಸ ಕ್ಲೀನ್ ಮಾಡಿ ಇದನ್ನು ಒಂದು 30 ತಿಪ್ಪೆಗೆ ಹಾಕ್ಬರ್ತೀನಿ ಇವಾಗ. ನೋಡಿ ಫ್ರೆಂಡ್ಸ್, ನನಗೆ ತಿಳಿದಿರೋ ಮಟ್ಟಿಗೆ ಎಲ್ಲ ನೀಟ್ ಮಾಡಿ ಗೊಂತಿನ ನಮ್ಮ ಹಸುಗಳಿಗೆ ನೀರೆಲ್ಲ ಹಿಡಿದಿಟ್ಟಿದ್ದೀನಿ. ನೀರೆಲ್ಲ ಇರ್ತೀನಿ ನೋಡಿ. ಇದು ಕಸ, ಇದನ್ನು ಬಚಾಕ್ಬೇಕು. ಈಗ ಇದಾದ ನಂತರ ಆ ಸಗಣಿ ಎಲ್ಲ ಬಚಾಕ್ಬಿಟ್ಟು ಈ ಕಸ ಎಲ್ಲ ಬಚಾಕ್ಬಿಟ್ಟು ಇಲ್ಲಿರ್ತಕ್ಕಂಥ ಮೇವನ್ನು ಹಾಕಿ ಆ್ಯಂಡ್ ದೆನ್ ಆಫ್ಟರ್ 11 o'clock ದನಗಳನ್ನ ನಮ್ಮ ಹಸುಗಳನ್ನ ಇಲ್ಲಿಗೆ ಕಟ್ಟಬೇಕು. ಡೈಲಿ ಕಟ್ತಾ ಇರಲಿಲ್ಲ. ಬಟ್ ಏನಂದರೆ ಇವತ್ತು ನಮ್ಮ ಅಪ್ಪಾಜಿ ಊರಲ್ಲಿ ಇಲ್ದಿರೋ ಕಾರಣ, ನಾನು ಬೇರೆ ಕೆಲಸಕ್ಕೆ ಹೋಗ್ತಿರೋ ಕಾರಣ ಇವತ್ತು ನಾನು ಆ ಕೆಲಸ ಮಾಡಿಕೊಂಡೆ ನನ್ನ ಕೆಲಸ ನಾನು ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ತಿಪ್ಪೆಗೆ ಹಾಕ್ತೀನಿ. ತಿಪ್ಪೆನ ನಿಮಗೆ ಹೆಂಗಿದೆ ಅಂತ ನಾನು ನೆಕ್ಸ್ಟು ತೋರಿಸ್ತೀನಿ. ಈಗ ಸಗಣಿನ ನಾನು ತಿಪ್ಪೆ ಹತ್ರ ತಗೊಂಡು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ತೊಗೊಂಬಂದಿದ್ದ ನಾನು ಸಗಣಿನ ಇಲ್ಲಿ ಹಾಕಿದ್ದೀನಿ. ಇದು ನಮ್ಮ ತಿಪ್ಪೆ. ಬೆಳಗ್ಗೆ ಅದೇ ಲೈಟ್ ಕಂಬ ಉಣ್ಬೇಕು ಅಂತ, ಲೈಟ್ ಕಂಬ ಹೇರಬೇಕು ಅಂತ ಬಂದಿದ್ವಲ್ಲ, ಅದನ್ನು ಆಗಲಿಲ್ಲ ಅಂತ ಬಿಟ್ಟಿರೋದಲ್ಲ, ಇದು ಲೈಟ್ ಕಂಬ. ಅದ್ರ ಹತ್ರನೇ ಇಲ್ಲಿ ತಿಪ್ಪೆ ಇರ್ತಕ್ಕಂಥದ್ದು. ಇದು ನಮ್ಮ ಮುತ್ತಾತ, ನಮ್ಮ ದೇವ್ರ ಮನುಷ್ಯ ಜೋಗಪ್ಪ ಅಂತ ಅವ್ರದ್ದು ಗುಡ್ಡೆ. ಇದು ಅವ್ರದ್ದು ಗುಡ್ಡೆನ ಇಲ್ಲಿ ಪೂಜೆನೇ ಮಾಡ್ತಾರೆ. ಇದು ನಾನು ಅದೇ ಅಮೌಂಟ್ ಕೊಟ್ಟು ತಗೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಲೈಟ್ ಕಂಬ. ನೋಡಿ ಇಲ್ಲಿರ್ತಕ್ಕಂಥದ್ದು ಇದು ನಮ್ಮ ಕಣ ಅಂದರೆ ಹುಲ್ಲೆಲ್ಲ ಹಾಕಿ ಹೊಡಿತಾರಲ್ಲ, ಟ್ಯಾಕ್ಟ್ರಲ್ಲೆಲ್ಲ ಹೊಡ್ಕೊತೀವಲ್ಲ ಅದು. ಈಗ ಮಿಷಿನ್ ಬಂದಿರೋದ್ರಿಂದ ಈ ಕಣಕ್ಕೆ ಕೆಲಸ ಇಲ್ದಂಗೆ ಆಗಿದೆ ಈ ಕಣಕ್ಕೆ. ಸರಿ ಫ್ರೆಂಡ್ಸ್, ನಮ್ಮ ಹಿತ್ತಲು ತೋರಿಸ್ತೀನಿ ತಡ್ರಿ. ಹಂಗೆ ಇದೆ ನೋಡಿ ಫ್ರೆಂಡ್ಸ್. ಇದು ನಮ್ಮ ಹುಲ್ ಬವಣೆ. ಇಲ್ಲಿಂದ ಕಿತ್ಕೊಂಡು ಹೋಗ್ಬಿಟ್ಟು ಸೀದಾ ನಮ್ಮ ದನಗಳಿಗೆ ಹಾಕ್ತಕ್ಕಂಥದ್ದು. ಈಗ ನಮ್ಮ ಅಪ್ಪಾಜಿ ಇಲ್ಲಿರೋದ್ರಿಂದ ನೆನ್ನೆ ಎಲ್ಲ ಹೋಗೈತೆ ಅಂತ ನೆನ್ನೆನೇ ಎಲ್ಲ ಹುಲ್ಲೆಲ್ಲ ನಮ್ಮ ದನವಂತಿ ಒಳಗೆ ಸ್ಟಾಕ್ ಮಾಡಿ ಇಟ್ಟೋಗಿದೆ. ಇದು ನಮ್ಮ ಹುಲ್ಗೊಂತಿ ಅಂತೀನಿ, ಹಿತ್ಲು ಅಂತ ಕರಿತೀವಿ. ನೋಡಿ ಫ್ರೆಂಡ್ಸ್, ಈ ಕಸ ಅಂತ ಹೇಳಿದ್ನಲ್ಲ, ಈ ಕಸ ತುಂಬಿ ಈ ತಟ್ಟಿಗೆ ಹಾಕಿ ಮತ್ತು ಅದೇ ತಿಪ್ಪೆಗೆ ನಾನಿವಾಗ ಹಾಕಬೇಕು. ಅದಕ್ಕೂ ಫಸ್ಟು ಆ ಹುಲ್ಲು ನಮ್ಮ ಅಪ್ಪಾಜಿ 2 ದಿನ ಮುಂಚೆನೇ ತಂದಿಟ್ಟಿತ್ತು ಅಂತ ಹೇಳಿದ್ನಲ್ಲ, ಈ ಹುಲ್ಲು ಇಲ್ಲಿ ಲಾಟ ಹಾಕಿದೆ ನೋಡಿ, ಇಲ್ಲಿ ಲಾಟ ಹಾಕಿದೆ. ಈ ಹುಲ್ಲನ್ನು ನಾನು ಆ ಕಸ ತುಂಬಕ್ಕೂ ಫಸ್ಟು ಹಾಕಬೇಕು. ಆ್ಯಂಡ್ ದೆನ್ ಆಫ್ಟರ್ ದಟ್ ಆ ಕಸ ತಗೊಂಡೋಗಿ ಅಲ್ಲಿಗೆ ಹಾಕಿದೆ. ಈ ಸಗಣಿ ಕೆಲಸ, ದನಿನ ಕೆಲಸ ಮುಗಿಯುತ್ತೆ. ಆಮೇಲೆ 11 ಗಂಟೆ 11:30 ದನಗಳನ್ನ ಇಲ್ಲಿ ಮತ್ತೆ ವಾಪಸ್ ಕಟ್ಟಬೇಕು. ಇವತ್ತು ಮಾತ್ರ, ಯಾಕಂದರೆ ಇವತ್ತು ಅಪ್ಪಾಜಿ ಇಲ್ವಲ್ಲ, ಅದಕ್ಕೆ. ಇಲ್ಲ ಅಂದರೆ ತೋಟಕ್ಕೆ ಹೊಡ್ಕೊಂಡು ಹೋಗೋದು. ಇದೆಲ್ಲ ನೀಟ್ ಮಾಡಿಸ್ಬೇಕು. ಮಣ್ಣು ಸಿಗ್ತಾಯಿಲ್ಲ, ನೀಟ್ ಮಾಡಿಸೋಕ್ಕೆ ಮಣ್ಣು ಸಿಗ್ತಾಯಿಲ್ಲ. ನೋಡಿರಿ, ಇಲ್ಲಿ ಲಾಸ್ಟ್ ಟೈಮ್ ಮಳೆ ಬಿದ್ದಾಗ ಈ ಕಡೆ ಮೂಲೆ ಬಿದ್ದಿತ್ತು, ಅದನ್ನ ರೆಡಿ ಮಾಡಿಸಿದ್ದೀನಿ ಸದ್ಯದ ಮಟ್ಟಿಗೆ. ಈಗೇನು ಕೆಲಸ, ಈಗ ಫಸ್ಟು ಹುಲ್ಲು ಹಾಕ್ಬಿಟ್ಟು ಆ್ಯಂಡ್ ದೆನ್ ಕಸನ ನಾನು ತುಂಬಿ ತಿಪ್ಪೆಗೆ ಹಾಕ್ಬೇಕು. ನೋಡಿ ಫ್ರೆಂಡ್ಸ್, ಮತ್ತೆ ಏನೋ ಗಣಸಿಲಿ ಎಲ್ಲ ಹಳ್ಳಿಲಿ ಕೆಲಸ ಐತೆ ಅಂತ ಹೋಗಿದ್ನಲ್ಲ, ಮತ್ತೆ ಅರಸೀಕೆರೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಏನು ಸಿದ್ದೇಶ್ವರ ಆಗ್ತಾ ಇತ್ತು, ಆರ್ಸ್ ಮುಖಾಂತರ ಎಂಟ್ರಿ ಆಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಸೀಕೆರೆಯಲ್ಲಿ ಕೆಲಸ ಇದೆ. ಸ್ವಲ್ಪ ಯಾರನ್ನೋ ಒಂದು ಅಧಿಕಾರಿಗಳನ್ನ ಇಲ್ಲ ಯಾರೋ ಒಂದು ಆಫೀಸರ್ನ ಯಾರೋ ನೋಡ್ತಾರನ್ನ ಭೇಟಿ ಆಗಬೇಕು. ಅವರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಫೋನ್ ಮಾಡ್ತೀನಿ, ಸಿಗಲಿಲ್ಲ ಅಂದರೆ ನಾಳೆ ಭೇಟಿ ಆಗ್ತೀನಿ. ಇದು ಈಗ ಅರಸೀಕೆರೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಕಲ್ಯಾಣ ಮಂದಿರ ಅಂತ ಟಪ್ಪನ್ನು
ಕ್ರಿಯೇಟ್ ಮಾಡಿರಲ್ಲ, ನನ್ನ ತಂಗಿ ಮಗಳವಳು. ನನ್ನ ತಂಗಿ ಮದುವೆ ಆಗಿದ್ದು ಇದೇ ಚೌಟ್ರಿ ನೋಡ್ಕೊಳ್ಳಿ. ದೇವಸ್ಥಾನ ಹೊಂಟ ಕಮಲಮ್ಮ. ಇದೇ ರೋಡಲ್ಲಿ 8 ವರ್ಷದ ನೆನಪು ಅಂತ ಹೇಳಿದ್ನಲ್ಲ, ಇದೇ ರೋಡಲ್ಲಿ. ದಕ್ಷಿಣ ಭಾರತದಲ್ಲೇ ಇರೋದು ಅರಸೀಕೆರೆಯಲ್ಲೇ ಮೊದಲನೇದು ಕಸ್ತೂರಿಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಅಂತ. ಇಲ್ಲಿಂದ ನೋಡ್ಕೊಂಡು ಪಾಸ್ ಆಗ್ತಾ ಇದ್ದೀನಿ ಗಣಸಿ ರೋಡಿಗೆ. ಸ್ವಲ್ಪ ಕೆಲಸ ಇದೆ, ಗಣಸಿಗೇನು ಹೋಗಲ್ಲ, ಇಲ್ಲಿ ಹತ್ರದ ಗಳ್ಳಿಲಿ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ನಾನು. ದಕ್ಷಿಣ ಭಾರತದಲ್ಲೇ ಇರೋದು ಅರಸೀಕೆರೆಯಲ್ಲೇ ಮೊದಲನೇದು ಕಸ್ತೂರಿಬಾ ಗಾಂಧಿ ರಾಷ್ಟ್ರೀಯ ಸ್ಮಾರಕ ಅಂತ. ಇಲ್ಲಿಂದ ನೋಡ್ಕೊಂಡು ಪಾಸ್ ಆಗ್ತಾ ಇದ್ದೀನಿ ಗಣಸಿ ರೋಡಿಗೆ. ಸ್ವಲ್ಪ ಕೆಲಸ ಇದೆ, ಗಣಸಿಗೇನು ಹೋಗಲ್ಲ, ಇಲ್ಲಿ ಹತ್ರದ ಗಳ್ಳಿಲಿ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಮತ್ತೆ ಬರ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಮತ್ತೆ ಏನೋ ಗಣಸಿಲಿ ಎಲ್ಲ ಹಳ್ಳಿಲಿ ಕೆಲಸ ಐತೆ ಅಂತ ಹೋಗಿದ್ನಲ್ಲ, ಮತ್ತೆ ಅರಸೀಕೆರೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಏನು ಸಿದ್ದೇಶ್ವರ ಆರ್ಚ್ ಇತ್ತು, ಆರ್ಚ್ ಮುಖಾಂತರ ಎಂಟ್ರಿ ಆಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಸೀಕೆರೆಯಲ್ಲಿ ಕೆಲಸ ಇದೆ. ಸ್ವಲ್ಪ ಯಾರನ್ನೋ ಇಲ್ಲ ಯಾರೋ ಆಫೀಸರ್ನ ಯಾರೋ ನೋಡ್ತಾರನ್ನ ಭೇಟಿ ಆಗಬೇಕು. ಅವರು ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ. ನನಗೆ ಫೋನ್ ಮಾಡ್ತೀನಿ, ಸಿಗಿಲ್ಲ ಅಂದರೆ ನಾಳೆ ಭೇಟಿ ಆಗ್ತೀನಿ. ಇದು ಈಗ ಅರಸೀಕೆರೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಕಲ್ಯಾಣ ಮಂದಿರ ಅಂತ ಟಪ್ಪನ್ನು ದೊಡ್ಡ ಇರಬೇಕು, ಇನ್ನೊಂದು ದೊಡ್ಡ ಮನೆ. ನಮ್ಮ ಹಿರಣ್ಮಯಿ ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಮಾಡಿರಲ್ಲ, ನನ್ನ ತಂಗಿ ಮಗಳವಳು. ನನ್ನ ತಂಗಿ ಮದುವೆ ಆಗಿದ್ದು ಇದೇ ಚೌಟ್ರಿ ನೋಡ್ಕೊಳ್ಳಿ. ದೇವಸ್ಥಾನ ಹೊಂಟ ಕಮಲಮ್ಮ. ಇದೇ ರೋಡಲ್ಲಿ 8 ವರ್ಷದ ನೆನಪು ಅಂತ ಹೇಳಿದ್ನಲ್ಲ, ಇದೇ ರೋಡಲ್ಲಿ. Hello my dear viewers, still 0 seconds to till now. I think till completed my videos. ಇದೊಂದು ಡಾಬಾ ನೋಡ್ಕೊಳ್ಳಿ, ಮಸಾಲ ಸುರುಚಿ ಅಂತ. ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋಬೇಕಾದ್ರೆ ಸಮಸ್ಯೆ ಆಗಿದೆ ಎಲ್ಲೋ ಗೊತ್ತಿಲ್ಲ. ಬಟ್ ಈಗ ನಾನು ಯಾಕಿದ್ದೆ ವಿಡಿಯೋ ನಿಮಗೆ ಈ ಡಾಬಾನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ಡಾಬಾದಲ್ಲಿ ನನಗೊಂದು 3 ಡೇಸ್ದು ಒಂದು ನೆನಪು ಇದೆ. 3 ಡೇಸಲ್ಲಿ ಕೋಟಿಗಟ್ಟಲೆ ನೆನಪು ಇದೆ. ಆ ನೆನಪು ಮಾಡಿಕೊಂಡು ಆ ನೆನಪನ್ನು ನಾನು ನೆನಪಾಗಿ ಉಳಿಸ್ಕೊಳೋದಕ್ಕೆ ಅಂತಲೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದು ಸುರುಚಿ ಡಾಬಾ ಅಂತ ನಮ್ಮ ಅರಸೀಕೆರೆಯಲ್ಲಿ ಇರ್ತಕ್ಕಂಥ ನಂಬರ್ 1 ವೆಜ್ ರೆಸ್ಟೋರೆಂಟ್, ಅಂದರೆ ಸಸ್ಯಾಹಾರಿ ಈ ರೆಸ್ಟೋರೆಂಟ್ ಇದು. ಇಲ್ಲಿ ನನಗೊಂದು 3 ಡೇಸ್ಗೆ ಒಂದು ಕೋಟಿ ನೆನಪು ಕಾಡ್ತೈತೆ. ಆ ಕೋಟಿ ನೆನಪಾಗಿಯೇ ಉಳಿಯೋಂಥ ಎಲ್ಲ ಲಕ್ಷಣಗಳು ನನ್ನ ಕಣ್ಮುಂದೆ ಇದೆ. ಬಟ್ ಆ ಕೋಟಿ ನೆನಪನ್ನು ಬರೀ ನೆನಪಾಗಿ ಅದೇನು ಹೇಳಬೇಕು ಅಂತಲೇ ನನಗೆ ಕನ್ನಡ ಕವನಗಳು ಅಷ್ಟಾಗಿ ಗೊತ್ತಿಲ್ಲ. ಬಟ್ ಆದರೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಂದಿದ್ದೆ ಇಲ್ಲಿಗೆ ಒಂದಿನ, ಈಗೊಂದು ಯಾವ ಡೇಸ್ ಬೇಕು ಅದೆಲ್ಲ ಬೇಕಾಗಿಲ್ಲ ನನಗೆ. ಬಟ್ ಅದು ನೆನಪು ಮಾಡ್ಕೊಳೋದಕ್ಕೂ ನನಗೆ ನೆನಪಾಗ್ತಿಲ್ಲ. ಬಟ್ ಆ ನೆನಪನ್ನು ಹೊಸ ಚಿಗುರಾಗಿ ನೋಡೋದಕ್ಕೆ ಬಯಸಬೇಕು ಅಂತಲೇ ಆ ನೆನಪಿಗೊಂದು ಕರೆ ಮಾಡಿದ್ದೆ. ಆ ನೆನಪು ಯಾಕೋ ನನಗೆ ನನಸು ಮಾಡುತ್ತಿರ್ತಕ್ಕಂಥ ಎಲ್ಲ ಲಕ್ಷಣಗಳು ನನಗೆ ಕಾಣಿಸ್ತಾ ಐತೆ. ಆ ನೆನಪನ್ನು ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಹಂಚ್ಕೊಂಡ್ರೆ ಆ ನೆನಪು ನನಗೆ ಮತ್ತೆ ಕಾಡಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಆ್ಯಸ್ ಲೈಕ್ ವ್ಯೂವರ್ಸ್ಗೆ ನಾನು ಇದನ್ನು ಹಂಚ್ಕೊತಾ ಇದ್ದೀನಿ. ನೋಡಿ, ಇದು ನಮ್ಮ ಸುರುಚಿ ಡಾಬಾ. ಇಲ್ಲಿಗೆ ಒಂದು ನೆನಪಾಗಿ ನಾನು ಕರ್ಕೊಂಡು ಬಂದಿದ್ದೆ. ಆ ನೆನಪನ್ನು ಕರ್ಕೊಂಬಂದಿದ್ದೆ. ಆ ನೆನಪು ಯಾರು ಅಂತ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಿನಗೂ ಬೇಕಾಗಿಲ್ಲ ಅನಿಸುತ್ತೆ. ಬಟ್ ಏನಂದರೆ ಆ ನೆನಪು ಮುಂದೆ ನನ್ನ ಕಾಡಬಾರ್ದು ಅನ್ನೋ ಉದ್ದೇಶದಿಂದ ಮತ್ತು ಆ ನೆನಪನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ಆ ನೆನಪು ನನಗೆ ಹೊಸ ಚಿಗುರಾಗಲ್ಲ, ಹಳೆ ಮರ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ನೆನಪನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದೇ ನನ್ನ ನೆನಪು. ನೋಡಿ, ಅಲ್ಲಿ ಒಂದು ಅಕ್ಕ ಕೂತಿದೆಯಲ್ಲ, ಅದು ಬ್ಯಾಕ್ ಸೈಡಲ್ಲಿ ನಾವು ನೆನಪು ಮಾಡ್ಕೊಂಡಿದ್ದು ನೆನಪು. ಅದು ಆ ನೆನಪು ನನಗೆ ಕೋಟಿಗಟ್ಟಲೆ ಕಾಡುತ್ತೆ, ಅಂದರೆ ಕೋಟಿ ನೆನಪಾಗಿ ಕಾಡ್ತಾಯಿದೆ.
ಬಟ್ ಅದನ್ನು ಹೇಳ್ಕೊಳಕ್ಕೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಆ ನೆನಪನ್ನ ಹೊಸ ಚಿಗುರು ಆಗೋಕ್ಕೆ ನೀವು ಬಿಡಬೇಡಿ, ನಾನು ಬಿಡೋಲ್ಲ ಅಂತ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ. ಬಟ್ ಆ ನೆನಪು ನನಗೆ ಆ್ಯಸ್ ಎ ಏನು ಹೇಳಬೇಕು ಗೊತ್ತಿಲ್ಲ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ನೋಡಿ ಇಲ್ಲಿ ಇದೇ ಜಾಗದಲ್ಲಿ ನನಗೆ 3 days or 4 daysಗೆ ಅಂದರೆ ಐ ಥಿಂಕ್ 2 days ನಾವು ಜೊತೆ ಆ ನೆನಪು ನನ್ನ ಜೊತೇಲಿ ಇದ್ದಿದ್ದು. ಬಟ್ ಅದು ಕೋಟಿ ನೆನಪಾಗಿ ನನಗೆ ಕಾಡ್ತೈತೆ. ಬಟ್ ಆ ನೆನಪು ಹೊಸ ಚಿಗುರು ಆಗೋಕ್ಕೆ ನನಗೆ ಬಿಡಬೇಡಿ, ಯಾಕಂದರೆ ಅದು ಹೊಸ ಚಿಗುರಾಗಿ ನನ್ನ ಜೊತೆ ಬಂದರೆ ಆ ಚಿಗುರನ್ನ ನಾನು ಮರಣವಾಗಿ ದೊಡ್ಡ ಹಣ್ಣಾಗಿ ಬೇರೆಯವರಿಗೆ ಫಸಲಾಗೋ ರೀತಿ ನಾನು ಆ ನೆನಪನ್ನ ಇದು ಮಾಡ್ತೀನಿ. ಬಟ್ ಆ ನೆನಪು ನನ್ನನ್ನು ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೇನು ತಪ್ಪು ಅರ್ಥ ಮಾಡ್ಕೊಂಡಿದೆಯೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ. ಆ ನೆನಪನ್ನ ಮತ್ತೆ ನೆನಪು ಮಾಡೋಕ್ಕೆ ನನಗೆ ಭಯ ಆಗ್ತಿದೆ. ಯಾಕಂದರೆ ಆ ನೆನಪನ್ನ ನಾನು ಮತ್ತೆ ಚಿಗುರಾಗಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಅನ್ನೋದು ಭಯ. ಯಾಕಂದರೆ ನನ್ನ ಲೈಫಲ್ಲಿ ಬೇರೆ ನೆನಪು ಬರ್ತದೆ, ಆ ಬೇರೆ ನೆನಪನ್ನ ಚಿಗುರಾಗಿ ಮರವಾಗಿ ಬೆಳೆಸೋ ಜವಾಬ್ದಾರಿ ನಂದಿರುತ್ತೆ. ಈ ನೆನಪನ್ನ ನಾನು ಬೇರೆ ರೀತಿ ಚಿಗುರಾಗಿ ಮರವಾಗಿ ಬೆಳೆಸಿದ್ರೆ ಆ ಚಿಗುರು ಮರ ಡೌನ್ ಆಗ್ಬೋದು. ಅದಕ್ಕೆ ಆ ಹೊಸ ನೆನಪು ಬರೋವರೆಗೂ ಹಳೆಯ ನೆನಪನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಳೆಯ ನೆನಪು ಏನಿರ್ಬೋದು ಅಂತ ನೀವು ಸ್ವಲ್ಪ ನನಗೆ ಕಮೆಂಟ್ ಮಾಡಿ, ಸ್ವಲ್ಪ ಸಜೆಷನ್ ಕೊಡಿ. ಆ ನೆನಪನ್ನ ನಾನು ಮರೆಯಾಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಬೇಡ ಬಿಡಿ, ಸದ್ಯಕ್ಕೆ ಕಮೆಂಟ್ ಮಾಡಿ ಸಾಕು. ಹಲೋ ಮೈ ಡಿಯರ್ ವ್ಯೂವರ್ಸ್, still 0 seconds to till now. I think till completed my videos. ಇದೊಂದು ಡಾಬಾ ನೋಡ್ಕೊಳ್ಳಿ, ಮಸಾಲ ಸುರುಚಿ ಅಂತ ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೆ. ಬಟ್ ಅಪ್ಲೋಡ್ ಮಾಡೋಬೇಕಾದ್ರೆ ಸಮಸ್ಯೆ ಆಗಿದೆ ಎಲ್ಲೋ ಗೊತ್ತಿಲ್ಲ. ಬಟ್ ಈಗ ನಾನು ಯಾಕಿದ್ದೆ ವಿಡಿಯೋ ನಿಮಗೆ ಈ ಡಾಬಾನ ಫೋಕಸ್ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ, ಈ ಡಾಬಾದಲ್ಲಿ ನನಗೊಂದು 3 daysದು ಒಂದು ನೆನಪು ಇದೆ. 3 daysಲ್ಲಿ ಕೋಟಿಗಟ್ಟಲೆ ನೆನಪು ಇದೆ. ಆ ನೆನಪು ಮಾಡಿಕೊಂಡು ಆ ನೆನಪನ್ನು ನಾನು ನೆನಪಾಗಿ ಉಳಿಸ್ಕೊಳೋದಕ್ಕೆ ಅಂತಲೇ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ, ಇದು ಸುರುಚಿ ಡಾಬಾ ಅಂತ ನಮ್ಮ ಅರ್ಸಿಕೆಯಲ್ಲಿ ಇರ್ತಕ್ಕಂಥ ನಂಬರ್ 1 ವೆಜ್ ರೆಸ್ಟೋರೆಂಟ್, ಅಂದರೆ ಸಸ್ಯಾಹಾರಿ ಈ ರೆಸ್ಟೋರೆಂಟ್ ಇದು. ಇಲ್ಲಿ ನನಗೊಂದು 3 daysಗೆ ಒಂದು ಕೋಟಿ ನೆನಪು ಕಾಡ್ತೈತೆ. ಆ ಕೋಟಿ ನೆನಪಾಗಿಯೇ ಉಳಿಯೋಂಥ ಎಲ್ಲ ಲಕ್ಷಣಗಳು ನನ್ನ ಕಣ್ಮುಂದೆ ಇದೆ. ಬಟ್ ಆ ಕೋಟಿ ನೆನಪನ್ನ ಬರೀ ನೆನಪಾಗಿ ಅದೇನು ಹೇಳಬೇಕು ಅಂತಲೇ ನನಗೆ ಕನ್ನಡ ಕವನಗಳು ಅಷ್ಟಾಗಿ ಗೊತ್ತಿಲ್ಲ. ಬಟ್ ಆದರೂ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಬಂದಿದ್ದೆ ಇಲ್ಲಿಗೆ ಒಂದಿನ, ಈಗೊಂದು ಯಾವ ಡೇಸ್ ಬೇಕು ಅದೆಲ್ಲ ಬೇಕಾಗಿಲ್ಲ ನನಗೆ. ಬಟ್ ಅದು ನೆನಪು ಮಾಡ್ಕೊಳೋದಕ್ಕೂ ನನಗೆ ನೆನಪಾಗ್ತಿಲ್ಲ. ಬಟ್ ಆ ನೆನಪನ್ನ ಹೊಸ ಚಿಗುರಾಗಿ ನೋಡೋದಕ್ಕೆ ಬಯಸಬೇಕು ಅಂತಲೇ ಆ ನೆನಪಿಗೊಂದು ಕರೆ ಮಾಡಿದ್ದೆ. ಆ ನೆನಪು ಯಾಕೋ ನನಗೆ ನನಸು ಮಾಡುತ್ತಿರ್ತಕ್ಕಂಥ ಎಲ್ಲ ಲಕ್ಷಣಗಳು ನನಗೆ ಕಾಣಿಸ್ತಾ ಐತೆ. ಆ ನೆನಪನ್ನ ನಾನು ನಿಮ್ಮ ಮುಖಾಂತರ ಎಲ್ಲರಿಗೂ ಹಂಚ್ಕೊಂಡ್ರೆ ಆ ನೆನಪು ನನಗೆ ಮತ್ತೆ ಕಾಡಬಾರ್ದು ಅನ್ನೋ ಉದ್ದೇಶದಿಂದ ನಿಮಗೆ ಆ್ಯಸ್ ಲೈಕ್ ವ್ಯೂವರ್ಸ್ಗೆ ನಾನು ಇದನ್ನು ಹಂಚ್ಕೊತಾ ಇದ್ದೀನಿ. ನೋಡಿ, ಇದು ನಮ್ಮ ಸುರುಚಿ ಡಾಬಾ. ಇಲ್ಲಿಗೆ ಒಂದು ನೆನಪಾಗಿ ನಾನು ಕರ್ಕೊಂಡು ಬಂದಿದ್ದೆ. ಆ ನೆನಪನ್ನು ಕರ್ಕೊಂಬಂದಿದ್ದೆ. ಆ ನೆನಪು ಯಾರು ಅಂತ ಬೇಕಾಗಿಲ್ಲ, ನನಗೂ ಬೇಕಾಗಿಲ್ಲ, ನಿಮಗೂ ಬೇಕಾಗಿಲ್ಲ ಅನಿಸುತ್ತೆ. ಬಟ್ ಏನಂದರೆ ಆ ನೆನಪು ಮುಂದೆ ನನ್ನ ಕಾಡಬಾರ್ದು ಅನ್ನೋ ಉದ್ದೇಶದಿಂದ ಮತ್ತೆ ಆ ನೆನಪನ್ನು ನಿಮ್ಮ ಹತ್ರ ಹಂಚ್ಕೊಂಡ್ರೆ ಆ ನೆನಪು ನನಗೆ ಹೊಸ ಚಿಗುರಾಗಲ್ಲ, ಹಳೆ ಮರ ಆಗುತ್ತೆ ಅನ್ನೋ ಉದ್ದೇಶದಿಂದ ಆ ನೆನಪನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ಇದೇ ನನ್ನ ನೆನಪು. ನೋಡಿ, ಅಲ್ಲಿ ಒಂದು ಅಕ್ಕ ಕೂತಿದೆಯಲ್ಲ, ಅದು ಬ್ಯಾಕ್ ಸೈಡಲ್ಲಿ ನಾವು ನೆನಪು ಮಾಡ್ಕೊಂಡಿದ್ದ ನೆನಪು ಅದು. ಆ ನೆನಪು ನನಗೆ ಕೋಟಿಗಟ್ಟಲೆ ಕಾಡುತ್ತೆ, ಅಂದರೆ ಕೋಟಿ ನೆನಪಾಗಿ ಕಾಡ್ತಾಯಿದೆ. ಬಟ್ ಅದನ್ನು ಹೇಳ್ಕೊಳಕ್ಕೆ ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ಬಟ್ ಆ ನೆನಪನ್ನ ಹೊಸ ಚಿಗುರು ಆಗೋಕ್ಕೆ ನೀವು ಬಿಡಬೇಡಿ, ನಾನು ಬಿಡೋಲ್ಲ ಅಂತ ಮೈಂಡ್ ಸೆಟ್ಟಲ್ಲಿ ಇದ್ದೀನಿ. ಬಟ್ ಆ ನೆನಪು ನನಗೆ ಆ್ಯಸ್ ಎ ಏನು ಹೇಳಬೇಕು ಗೊತ್ತಿಲ್ಲ, ಬಟ್ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ನನಗೆ. ನೋಡಿ, ಇಲ್ಲಿ ಇದೇ ಜಾಗದಲ್ಲಿ ನನಗೆ 3 days or 4 daysಗೆ ಅಂದರೆ ಐ ಥಿಂಕ್ 2 days ನಾವು ಜೊತೆ ಆ ನೆನಪು ನನ್ನ ಜೊತೇಲಿ ಇದ್ದಿದ್ದು. ಬಟ್ ಅದು ಕೋಟಿ ನೆನಪಾಗಿ ನನಗೆ ಕಾಡ್ತೈತೆ. ಬಟ್ ಆ ನೆನಪು
ಹೊಸ ಚಿಗುರು ಆಗೋಕ್ಕೆ ನನಗೆ ಬಿಡಬೇಡಿ, ಯಾಕಂದರೆ ಅದು ಹೊಸ ಚಿಗುರಾಗಿ ನನ್ನ ಜೊತೆ ಬಂದರೆ ಆ ಚಿಗುರನ್ನ ನಾನು ಮರಣವಾಗಿ ದೊಡ್ಡ ಹಣ್ಣಾಗಿ ಬೇರೆಯವರಿಗೆ ಫಸಲಾಗೋ ರೀತಿ ನಾನು ಆ ನೆನಪನ್ನ ಇದು ಮಾಡ್ತೀನಿ. ಬಟ್ ಆ ನೆನಪು ನನ್ನನ್ನು ತಪ್ಪು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೆ. ಅದೇನು ತಪ್ಪು ಅರ್ಥ ಮಾಡ್ಕೊಂಡಿದೆಯೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೆ. ಆ ನೆನಪನ್ನ ಮತ್ತೆ ನೆನಪು ಮಾಡೋಕ್ಕೆ ನನಗೆ ಭಯ ಆಗ್ತಿದೆ. ಯಾಕಂದರೆ ಆ ನೆನಪನ್ನ ನಾನು ಮತ್ತೆ ಚಿಗುರಾಗಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಅನ್ನೋದು ಭಯ. ಯಾಕಂದರೆ ನನ್ನ ಲೈಫಲ್ಲಿ ಬೇರೆ ನೆನಪು ಬರ್ತದೆ. ಆ ಬೇರೆ ನೆನಪನ್ನ ಚಿಗುರಾಗಿ ಮರವಾಗಿ ಬೆಳೆಸೋ ಜವಾಬ್ದಾರಿ ನಂದಿರುತ್ತೆ. ಈ ನೆನಪನ್ನ ನಾನು ಬೇರೆ ರೀತಿ ಚಿಗುರಾಗಿ ಮರವಾಗಿ ಬೆಳೆಸಿದ್ರೆ ಆ ಚಿಗುರು ಮರ ಡೌನ್ ಆಗ್ಬೋದು. ಅದಕ್ಕೆ ಆ ಹೊಸ ನೆನಪು ಬರೋವರೆಗೂ ಹಳೆಯ ನೆನಪನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹಳೆಯ ನೆನಪು ಏನಿರ್ಬೋದು ಅಂತ ನೀವು ಸ್ವಲ್ಪ ನನಗೆ ಕಮೆಂಟ್ ಮಾಡಿ ಸ್ವಲ್ಪ ಸಜೆಷನ್ ಕೊಡಿ. ಆ ನೆನಪನ್ನ ನಾನು ಮರೆಯಾಗೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಬಟ್ ಬೇಡ ಬಿಡಿ, ಸದ್ಯಕ್ಕೆ ಕಮೆಂಟ್ ಮಾಡಿ ಸಾಕು. ನೋಡಿ ಫ್ರೆಂಡ್ಸ್, ಅರಸೀಕೆರೆ ಬಿಟ್ಟು ಎಕ್ಸಿಟ್ ಆಗ್ತಾ ಇದ್ದೀನಿ ನಮ್ಮೂರ ಕಡೆ. ನಮ್ಮದು ಒಂದು ಹಳ್ಳಿ, ಆ ಊರ ಕಡೆ ಎಕ್ಸಿಟ್ ಆಗ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಎವ್ರಿವನ್, ಎಲ್ರಿಗೂ ಬೆಳಗಿನ ಶುಭೋದಯಗಳು. ನೋಡಿ, ಇವತ್ತು ನಾನು ಸ್ವಲ್ಪ ಎದ್ದಾಳೋದು ಲೇಟ್ ಆಯಿತು. ಸೂರ್ಯ ನನಗಿನ ಆಲ್ರೆಡಿ 1 ಅವರ್ ಬೇಗನೆ ಎದ್ದು ಬಂದು ಈ ಪ್ರಕೃತಿಗೆ ಬೆಳಕು ಕೊಡೋಕ್ಕೆ ರೆಡಿಯಾಗಿರ್ಬೇಕು. ನೋಡಿ ಫ್ರೆಂಡ್ಸ್, ಇದು ನಮ್ಮೂರ ವೆದರ್. ಇದು ನಮ್ಮೂರ ವೆದರ್. ನಾನೀಗ ಸದ್ಯಕ್ಕೆ ನಮ್ಮ ಜಮೀನ್ ಹತ್ರ ಹೋಗ್ತಾ ಇದ್ದೀನಿ. ಹೋಗಿ ಅಲ್ಲಿ ಸ್ವಲ್ಪ ಮಾತಾಡ್ತೀನಿ, ಓಕೆನಾ?